ಓಕೆ. ಸೊ ಇವತ್ತಿಂದ ಕಾಸಸ್ ಆಫ್ ಡಿಸೀಸಸ್ ಅಂತ ಹೇಳ್ಬಿಟ್ಟು ಟಾಪಿಕ್ಕು. ಯೂಶಲಿ ಕಾಸಸ್ ಆಫ್ ಡಿಸೀಸಸ್ ಬಂದ್ಬಿಟ್ಟು ಅವಾಗಲೇ ನಾನು ಹೇಳ್ದಂಗೆ ಎಲ್ಲೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಕೊಡೋದಿಲ್ಲ. ಬಟ್ ಇಲ್ಲಿ ನಾನು ಇದಕ್ಕೆ ತುಂಬಾನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ರೀಸನ್ ಬಂದ್ಬಿಟ್ಟು ನಾನು ಇಲ್ಲೆಲ್ಲೂ ನಿಮಗೆ ಸಿಂಪ್ಟಮ್ ವೈಸ್ ಟ್ರೀಟ್ ಮಾಡೋದನ್ನ ಹೇಳ್ಕೊಡಲ್ಲ. ಓನ್ಲಿ ರುಟ್ ಕಾಸ್ ಟ್ರೀಟ್ ಮಾಡೋದನ್ನ ಮಾತ್ರ ಹೇಳ್ಕೊಡೋದು. ಯಾವಾಗ ನಾವು ಔಟ್ ಕಾಸ್ಟ್ ಟ್ರೀಟ್ ಮಾಡೋದನ್ನ ಹೇಳ್ಕೊಡ್ತೀವಿ, ಆ ಡಿಸೀಸಸ್ ಏನಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು ನಿಮ್ಗೆ. ಅವಾಗ ಮಾತ್ರ ನಾವು ಅದನ್ನ ಔಟ್ ಕಾಸ್ನ ಟ್ರೀಟ್ ಮಾಡೋದಕ್ಕಾಗೋದು. ಇಲ್ಲ ಅಂದ್ರೆ ಜಸ್ಟ್ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ಕೊಂಡು ಇರ್ತೀವಿ ಅಷ್ಟೇ. ಹೆಡ್ ಏಕ್ ಇದೆ, ಯಾಂಗ್ನ ಕಡಿಮೆ ಮಾಡು. ಹೊಟ್ಟೆ ನೋವು ಆಗ್ತಾ ಇದೆ, ಸ್ಟಮಕ್ ಎಕ್ಸಸ್ ಆಗಿದೆ ಅಂತ ಅಂದ್ಕೊಂಡು ಸ್ಟಮಕ್ನ ಸೆಡೇಟ್ ಮಾಡು, ಈ ಟೈಪ್. ಬಟ್ ಅದು ಏನಕ್ಕಾಗಿದೆ, ಅದು ಆಕ್ಚುಯಲ್ ಕಾಸ್ ಏನು, ಇದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ನಾವು ಆಕ್ಚುಯಲ್ ರೂಟ್ ಕಾಸ್ನ ತಿಳ್ಕೊಂಡಾಗ. ಕಾಸಸ್ ಆಫ್ ಡಿಸೀಸಸ್ ಏನಕ್ಕೆ ಇನ್ನೂ ಮುಖ್ಯ ಅಂತಂದ್ರೆ ಇದರಲ್ಲಿ ನಾವು ಪ್ಯಾಟರ್ನ್ನ ಐಡೆಂಟಿಫೈ ಮಾಡ್ತೀವಿ. TCM ಅಲ್ಲಿ ಒಂದೊಂದು ಆರ್ಗನ್ಗೂ ಒಂದೊಂದು ಪ್ಯಾಟರ್ನ್ ಇದೆ. ಫಾರ್ ಎಕ್ಸಾಂಪಲ್, ಸ್ಪ್ಲೀನ್ ಚಿ ಡಿಫಿಷಿಯನ್ಸಿ, ಸ್ಪ್ಲೀನ್ ಯಾಂಗ್ ಡಿಫಿಷಿಯನ್ಸಿ, ಸ್ಪ್ಲೀನ್ ಇನ್ ಡಿಫಿಷಿಯನ್ಸಿ, ಸ್ಟಮಕ್ ಇನ್ ಡಿಫಿಷಿಯನ್ಸಿ, ಲಿವರ್ ಯಾಂಗ್ ಡಿಫಿಷಿಯನ್ಸಿ ಅಥವಾ ಲಿವರ್ ಇನ್ ಡಿಫಿಷಿಯನ್ಸಿ, ಇವೆಲ್ಲ ಪ್ಯಾಟರ್ನ್ಸ್ ಇದು. ಈ ಪ್ಯಾಟರ್ನ್ ಆಗಿದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಕಾಸಸ್ ಆಫ್ ಡಿಸೀಸಸ್ ಬೇಕೇ ಬೇಕು. ಐ ಮೀನ್, ಕಾಸಸ್ ಆಫ್ ಡಿಸೀಸಸ್ ನೋಡೋದಕ್ಕೆ ಪ್ಯಾಟರ್ನ್ ಐಡೆಂಟಿಫಿಕೇಶನ್ ಬೇಕೇ ಬೇಕು. ಇದರಲ್ಲಿ ಆಕ್ಚುಯಲ್ ಆಗಿ ಇಂಟರ್ನಲ್ ಕಾಸು, ಎಕ್ಸ್ಟರ್ನಲ್ ಕಾಸು, ಮಿಸಲೇನಿಯಸ್ ಕಾಸಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇದರಲ್ಲಿ ಇಟಿಯಾಲಜಿನ ನೋಡ್ಬೋದು ಕಾಸಸ್ ಆಫ್ ಡಿಸೀಸಸ್ ಅಲ್ಲಿ. ಹೇಗೆ ಹೇಳ್ಬೋದು ಅಂತಂದ್ರೆ, ಇವಾಗ ಇನ್ಸೋಮ್ನಿಯಾನ ನಾವು ತಗೊಂಡ್ರೆ, ಇನ್ಸೋಮ್ನಿಯಾ ನಿಮಗೆ ಹಾರ್ಟ್ ಫೈರ್ ಇಂದಾನು ಆಗಿರುತ್ತೆ. ಹಾರ್ಟ್ ಫೈರ್ ಎಮೋಷನಲ್ ಸ್ಟಿಮ್ಯುಲೇಷನ್, ಓವರ್ ಸ್ಟಿಮ್ಯುಲೇಷನ್ ಇಂದ ಹಾರ್ಟ್ ಫೈರ್ ಆಗ್ಬಿಟ್ಟು ಇನ್ಸೋಮ್ನಿಯಾ ಆಗಿರುತ್ತೆ ಒಂದು. ಆವಾಗ ನಾವು ಏನ್ ಮಾಡ್ತೀವಿ, ಹಾರ್ಟ್ ಫೈರ್ನ ಕಡಿಮೆ ಮಾಡೋದಕ್ಕೆ ನೋಡ್ತೀವಿ. ಬಟ್ ಇನ್ಸೋಮ್ನಿಯಾ ನಿಮಗೆ ಬ್ಲಡ್ ಡಿಫಿಷಿಯನ್ಸಿಯಿಂದನೂ ಆಗಿರ್ಬೋದು. ಬ್ಲಡ್ ಡಿಫಿಷಿಯನ್ಸಿಯಿಂದ ಏನಕ್ಕಾಗುತ್ತೆ, ಓವರ್ ಥಿಂಕಿಂಗ್ ಇಂದ ಆಗುತ್ತೆ. ಹೆಚ್ಚಿಗೆ ಥಿಂಕ್ ಮಾಡೋದ್ರಿಂದ ಬ್ಲಡ್ ಡಿಫಿಷಿಯೆಂಟ್ ಆಗುತ್ತೆ. ಬ್ಲಡ್ ಡಿಫಿಷಿಯೆಂಟ್ ಆಗೋದ್ರಿಂದ ಇನ್ಸೋಮ್ನಿಯಾ ಆಗುತ್ತೆ. ಸೊ ಇನ್ಸೋಮ್ನಿಯಾಗೆ ಎರಡು ರೀಸನ್ಸ್ ಇದೆ. ಒಂದು ಹಾರ್ಟ್ ಫೈರ್ ಏನಕ್ಕಾಯ್ತು, ಎಮೋಷನಲ್ ಡಿಸ್ಟರ್ಬೆನ್ಸ್ ಇಂದ. ಇನ್ನೊಂದು ಬ್ಲಡ್ ಡಿಫಿಷಿಯನ್ಸಿ ಏನಕ್ಕಾಯ್ತು, ಓವರ್ ಥಿಂಕಿಂಗ್ ಇಂದ. ರಿಸಲ್ಟ್ ಏನು, ಇನ್ಸೋಮ್ನಿಯಾ. ಬಟ್ ನಾವು ಆ ಟ್ರೀಟ್ಮೆಂಟ್ನ ಹೇಗೆ ಡಿಸೈಡ್ ಮಾಡ್ತೀವಿ ಅಂತ ಅಂದ್ರೆ, ಅದು ಏನಕ್ಕಾಗಿದೆ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಜಸ್ಟ್ ಇನ್ಸೋಮ್ನಿಯಾ ಆಗಿದೆ, ಟ್ರೀಟ್ಮೆಂಟ್ ಮಾಡು ಅಂತ ಹೇಳೋದಕ್ಕೆಲ್ಲ ಆಗೋದಿಲ್ಲ. ಸೊ ಫಸ್ಟ್ ಕೇಸಲ್ಲಿ ಏನು ಮಾಡ್ತೀವಿ, ಹಾರ್ಟ್ ಫೈರ್ನ ಕಡಿಮೆ ಮಾಡ್ತೀವಿ. ಅದೇ ಸೆಕೆಂಡ್ ಕೇಸಲ್ಲಿ ಏನು ಮಾಡ್ತೀವಿ, ಬ್ಲಡ್ ಡಿಫಿಷಿಯನ್ಸಿನ ಕ್ಲಿಯರ್ ಮಾಡ್ತೀವಿ. ಬ್ಲಡ್ ಡಿಫಿಷಿಯನ್ಸಿನ ಕ್ಲಿಯರ್ ಮಾಡೋದಕ್ಕೆ ಸ್ಪ್ಲೀನ್ ಬೇಕು. ಓಕೆ. ನೆಕ್ಸ್ಟ್ ಥಿಂಗ್ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ನಮಗೆ ಕಾಸಸ್ ಆಫ್ ಡಿಸೀಸಸ್ ಗೊತ್ತಿತ್ತು ಅಂತ ಅಂದ್ರೆ, ನಾವು ಮುಂದೆ ಆಗೋ ಒಂದು ಡಿಸೀಸಸ್ನ ಇವಾಗಲೇ ತಡಿಬಹುದು, ಅವಾಯ್ಡ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಹೇಗೆಲ್ಲ ಪ್ರಿವೆಂಟ್ ಮಾಡ್ಬೋದು, ಏನೇನು ಕಾಸಸ್ ಇರುತ್ತೆ ಅದೆಲ್ಲ ನೋಡ್ತಾ ಹೋಗೋಣ. ಬಟ್ ಏನು ಹೇಳಿದೆ ಅಂತಂದ್ರೆ, ಕಾಸಸ್ ಆಫ್ ಡಿಸೀಸಸ್ ತುಂಬಾನೇ ಇಂಪಾರ್ಟೆಂಟ್ ರೂಟ್ ಕಾಸ್ ಕಂಡುಹಿಡಿಯೋದಕ್ಕೆ. ಓಕೆ. ಸೊ ಕಾಸಸ್ ಆಫ್ ಡಿಸೀಸಸ್ ಅಲ್ಲಿ ಮೂರು ಟೈಪ್ ಇದೆ: ಇಂಟರ್ನಲ್ ಕಾಸು, ಎಕ್ಸ್ಟರ್ನಲ್ ಕಾಸು, ಮಿಸಲೇನಿಯಸ್ ಕಾಸಸ್ ಅಂತ ಹೇಳ್ಬಿಟ್ಟು. ಇಂಟರ್ನಲ್ ಕಾಸಸ್ ಅಂತ ಅಂದ್ರೆ ಬಾಡಿ ಒಳಗಡೆಯಿಂದಾನೆ ಡಿಸ್ಹಾರ್ಮೋನಿ ಸ್ಟಾರ್ಟ್ ಆಗ್ಬಿಟ್ಟು ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟರ್ನಲ್ ಕಾಸಸ್ ಅಂತ ಅಂದ್ರೆ ಈಚೆಯಿಂದ,
ಹೊರಗಡೆಯಿಂದ ಏನಾದರೂ ಒಂದು ಪ್ಯಾಥೋಜನ್ನು, ಡ್ಯಾಂಪ್ ಹೀಟು, ಕೋಲ್ಡು, ಏನೋ ಒಂದು ಹ್ಯುಮಿಡಿಟಿ ಏನೋ ಒಂದು ಬಂದ್ಬಿಟ್ಟು ಅದರಿಂದ ಒಂದು ಕಾಸ್ ಆಗುತ್ತೆ. ಮಿಸಲೇನಿಯಸ್ ಕಾಸಸ್ ಅಂತ ಅಂದ್ರೆ ಇದೆರಡು ಬಿಟ್ಬಿಟ್ಟು ಇನ್ನು ಉಳಿದಿರೋದು ಏನೇನು ಕಾಸಸ್ ಇದೆ ಅದನ್ನ ಮಿಸಲೇನಿಯಸ್ ಕಾಸಸ್ ಅಂತ ಹೇಳ್ಬಿಟ್ಟು ತಗೋತೀವಿ. ಆ, ಇದಿಷ್ಟು ಕಾಸಸ್ ಇಂದ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ನಾನು ಆಕ್ಚುಲಿ ಪರ್ಸ್ನಲಿ ನನ್ನ ಕೇಳಿದ್ರೆ ನಾನು ಇಂಟರ್ನಲ್ ಕಾಸಸ್ಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಯೂಶಲಿ ಅಲೋಪತಿಲಂತೂ ಇಂಟರ್ನಲ್ ಕಾಸಸ್ ಅಂತ ಅನ್ನೋದು ಏನು ಇಲ್ವೇ ಇಲ್ಲ. ಬಟ್ ಇಲ್ಲಿ TCM ಅಲ್ಲೂ ಅಷ್ಟೇ ಕೆಲವು ಪ್ರಾಕ್ಟಿಷನರ್ಸ್ ಏನ್ ಮಾಡ್ತಾರೆ, ಇಂಟರ್ನಲ್ ಕಾಸಸ್ಗೆ ಅಷ್ಟೊಂದು ವ್ಯಾಲ್ಯೂ ಕೊಡೋದಿಲ್ಲ. ಬಟ್ ನಾನು ಇಂಟರ್ನಲ್ ಕಾಸಸ್ಗೆ ತುಂಬಾನೇ ವ್ಯಾಲ್ಯೂ ಕೊಡ್ತೀನಿ. ಆಮೇಲೆ ನನ್ನ ರಿಕ್ವೆಸ್ಟು, ಅಡ್ವೈಸು ಅಥವಾ ಸಜೆಷನ್ ಏನು ಅಂತಂದ್ರೆ, ನೀವು ಕೂಡ ಇಂಟರ್ನಲ್ ಕಾಸಸ್ಗೆ ತುಂಬಾನೇ ವ್ಯಾಲ್ಯೂ ಕೊಡಿ. ಸ್ವಲ್ಪ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನಕ್ಕೆ ಇಂಟರ್ನಲ್ ಕಾಸಸ್ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು. ಇಂಟರ್ನಲ್ ಕಾಸಸ್ ಅಲ್ಲಿ ಏನಾಗುತ್ತೆ, ನಮಗೆ ಎಮೋಷನ್ಸ್ಗಳು ಬರ್ತವೆ. ಯಾವ್ಯಾವ ಎಮೋಷನ್ಸ್ ಬರುತ್ತೆ ಅಂತಂದ್ರೆ, ಆಂಗರ್, ಜಾಯ್, ಸ್ಯಾಡ್ನೆಸ್, ವೈ ಅಂಡ್ ಪೆನ್ಸಿವ್ನೆಸ್, ಫಿಯರ್, ಶಾಕ್. ಕೋಪ, ಸಂತೋಷ, ದುಃಖ, ಚಿಂತೆ, ಚಿಂತನಾಶೀಲತೆ, ಭಯ, ಆಘಾತ. ಇದಿಷ್ಟು ಇಂಟರ್ನಲ್ ಕಾಸಸ್ ಅಲ್ಲಿ ಬರುತ್ತೆ. ಅಕಾರ್ಡಿಂಗ್ ಟು 5 ಎಲಿಮೆಂಟ್ಸ್ ನಾವು ನೋಡೋದಕ್ಕೆ ಹೋದಾಗ ಏನಾಗುತ್ತೆ, ಒಂದೊಂದು ಇಂಟರ್ನಲ್ ಕಾಸ್ ಇದೆ ನೋಡಿ, ಅದು ಒಂದೊಂದು ಆರ್ಗನ್ಗೆ ಸಂಬಂಧಪಡುತ್ತೆ. ಅದನ್ನ ನಾವು ಅಲ್ಲಿ ಕಲಿತೀವಿ. ಯಾವ ಆರ್ಗನ್ಗೆ ಯಾವ ಒಂದು ಎಮೋಷನ್ನು ಕೋರಿಲೇಟ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಇದನ್ನ ಹೆಡ್ಡಿಂಗ್ ವೈಸ್ ಕಲಿತಾ ಹೋಗ್ತೀವಿ. ಆ ಹೆಡ್ಡಿಂಗ್ ವೈಸ್ ಬಂದಾಗ ಆ ಆರ್ಗನ್ನು ನಾನು ತಗೋತೀನಿ. ಇದೇನಾಗುತ್ತೆ, ನಾನು ಇಲ್ಲಿ ಏನೇನಕ್ಕಾಯ್ತು ಅಂತ ಹೇಳುವಾಗ ನಿಮಗೆ ಅದೊಂಥರ ಸ್ವಲ್ಪ ಇನ್ಡೆಪ್ತ್ ಅಂತ ಅನ್ಸ್ಬೋದು. ಬಟ್ ಓನ್ಲಿ ಟು ದ ಪಾಯಿಂಟ್ ಮಾತಾಡಿರ್ತೀನಿ. ಒಂದು ಕಾಸ್ ಆಯ್ತು, ಆ ಕಾಸ್ ಇಂದ ಬಾಡಿ ಮೇಲೆ ಹೇಗೆ ಪರಿಣಾಮ ಆಯ್ತು, ಅಲ್ಲಿಂದ ಪ್ಯಾಟರ್ನ್ ಏನಾಯ್ತು, ಹೀಗೆ ಟು ದ ಪಾಯಿಂಟ್ ಮಾತಾಡಿರ್ತೀನಿ. ಇಲ್ಲಿ ಯಾವುದು ವೇಸ್ಟ್ ಆಗಿ ಕತೆ ಹೇಳ್ಕೊಂಡು ಎಲ್ಲೂ ಇಲ್ಲ. ಓನ್ಲಿ ಟು ದ ಪಾಯಿಂಟ್. ಒಂದು ಎಮೋಷನ್ ಇರುತ್ತೆ, ಎಮೋಷನ್ ಇಂದ ಯಾವ ಸಿಂಪ್ಟಮ್ಸ್ ಬಂತು ಅಂತ ಇರುತ್ತೆ, ಆ ಸಿಂಪ್ಟಮ್ಸ್ ಬಂದಿದ್ದಕ್ಕೆ ಯಾವ ಪ್ಯಾಟರ್ನ್ ನಾವು ಕೋರಿಲೇಟ್ ಮಾಡಬೇಕು ಅಂತ ಇರುತ್ತೆ, ಆ ಪ್ಯಾಟರ್ನ್ಗೆ ಏನು ಸೊಲ್ಯೂಷನ್, ಟ್ರೀಟ್ಮೆಂಟ್ ಏನು, ಇಷ್ಟೇ ಇರುತ್ತೆ. ಸೊ ಇಲ್ಲೆಲ್ಲೂ ನಾನು ಬಿಯಾಂಡ್ ದ ಟಾಪಿಕ್ ಆಗಲಿ ಅಥವಾ ಎಕ್ಸ್ಟ್ರಾ ಹೇಳೋದಾಗ್ಲಿ ಎಲ್ಲೂ ಮಾಡೋದಿಲ್ಲ. ಟು ದ ಪಾಯಿಂಟ್ ಹೇಳಿರ್ತೀನಿ. ಯೂಶಲಿ ಇಂಟರ್ನಲ್ ಕಾಸಸ್ಸು ಏನಕ್ಕೆ ತುಂಬಾ ಇಂಪಾರ್ಟೆಂಟು ಅಂತಂದ್ರೆ, ಇಂಟರ್ನಲ್ ಕಾಸಸ್ ಯಾವಾಗಲೂ ಕ್ರೋನಿಕ್ ಆಗಿರುತ್ತೆ, ಅಕ್ಯೂಟ್ ಸ್ಟೇಜಲ್ಲಿ ಆಗಲ್ಲ. ತುಂಬಾನೇ ಟೈಮ್ ತಗೊಂಡು ಆದ್ಮೇಲೆ ಆ ಸಿಂಪ್ಟಮ್ಸ್ ತೋರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಂಟರ್ನಲ್ ಕಾಸಸ್ ಏನಾಗುತ್ತೆ, ನಿಮಗೆ ಡೈರೆಕ್ಟ್ ಆಗಿ ಇನ್ ಆರ್ಗನ್ನ ಟಾರ್ಗೆಟ್ ಮಾಡ್ತವೆ. ಅಂತಂದ್ರೆ ಪೋಷಣೆನೇ ಹೊಟ್ಟೋಯ್ತು ಅಂತಂದ್ರೆ ಮತ್ತೆ ಇಂಬ್ಯಾಲೆನ್ಸ್ ಆಯ್ತು ಅಂತಾನೆ ಅರ್ಥ. ಇಂಟರ್ನಲ್ ಕಾಸಸ್ ಏನು ಅಂತಂದ್ರೆ ಅದನ್ನ ಕಂಡಿಡಿಯೋದು ಸ್ವಲ್ಪ ಕಷ್ಟ. ಎಕ್ಸ್ಟರ್ನಲ್ ಕಾಸಸ್ ಬೇಕು ಅಂದ್ರೆ ಕಂಡುಹಿಡಿದು ಬಿಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ಒಬ್ಬ ಪೇಷಂಟು ಬಂದಿದ್ದಾರೆ ನಿಮ್ಮ ಕ್ಲಿನಿಕ್ಕಿಗೆ. ಆ ಪೇಷಂಟ್ಗೆ ಪಾಸ್ಟ್ ಹಿಸ್ಟ್ರಿಯಲ್ಲಿ ಏನಾಗಿದೆ, ಏನೋ ಒಂದು ಶಾಕ್ ಅಲ್ಲೋ ಅಥವಾ ಅವ್ರ ಮನೆಯಲ್ಲಿ ಅವು ತುಂಬ ಬಿಲೋಡ್ ಪರ್ಸನ್ ಯಾವ ಸತ್ತೋಗ್ಬಿಟ್ಟಿದ್ದಾರೆ ಅನ್ಕೊಳ್ಳಿ, ಆ ಟೆನ್ಷನ್ ತಲೆಯಲ್ಲಿ ಇರುತ್ತೆ. ಬಟ್ ಅವು ಅದನ್ನು ಹೇಳ್ಕೊಳಲ್ಲ ನಿಮಗೆ. ನಾವಾಗೆ ಅದನ್ನ ಮಾತಾಡ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಅದೇ ಇಫ್ ಇನ್ ಕೇಸ್ ಪೇಯ್ನ್ ಅನ್ಕೊಳ್ಳಿ, ಯಾವುದೋ ಒಂದು ಫೀವರ್ ಅನ್ಕೊಳ್ಳಿ, ಅದು ನೀವು ಅವು ಹೇಳ್ಬೇಕು ಅಂತ ಇಲ್ಲ, ನಿಮ್ಗೆ ನೋಡೋದನ್ನೇ ಗೊತ್ತಾಗ್ಬಿಡುತ್ತೆ. ಸೊ ಈ ಆ ಇಂಟರ್ನಲ್ ಕಾಸಸ್ ಇಂದ ಆಗಿರೋ ಏನ್ ಸಿಂಪ್ಟಮ್ಸ್ ಇದೆ ನೋಡಿ, ಅದು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ನಾವು ಕೆದಕಿ 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 ತಿಳ್ಕೊಬೇಕಾಗುತ್ತೆ.
ಆ ಇನ್ ಅಷ್ಟೊಂದಾಯ್ತು, ಡಿಪ್ರೆಷನ್ ಆಯ್ತು, ಅದರಿಂದ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ತುಂಬಾ ಜನ. ಬಟ್ ಅದು ಡೈರೆಕ್ಟ್ ಆಗಿ ಇನ್ನಾರ್ಗನ್ನ ಹ್ಯಾಂಪರ್ ಮಾಡೋದ್ರಿಂದ ಅದು ತುಂಬಾನೇ ಡಿಸ್ಹಾರ್ಮೋನಿ ಮಾಡಿರುತ್ತೆ. ಅದು ಗೊತ್ತಾಗಲ್ಲ, ಅದನ್ನ ಕೌಂಟಿಗೆ ತಗೊಳಲ್ಲ ಜನ. ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದರಿಂದ ಏನೇನು ಸಿಂಪ್ಟಮ್ಸ್ ಬಂದಿರುತ್ತೆ ನೋಡಿ, ಪೇಯ್ನ್ ಆಗಲಿ, ನೆಕ್ ಸ್ಟಿಫ್ನೆಸ್ ಆಗಲಿ, ಹೆಡ್ ಏಕ್ ಆಗಲಿ, ಅಂಥದ್ದನ್ನ ಟ್ರೀಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದು ಏನಕ್ಕಾಯ್ತು, ವೈ ಇಟ್ ಹ್ಯಾಸ್ ಹ್ಯಾಪನ್ಡ್, ರೂಟ್ ಕಾಸ್ ಏನು, ಅದ್ರ ಬಗ್ಗೆ ಯೋಚನೆನೇ ಮಾಡಿರೋದಿಲ್ಲ. ಸೊ ಹಾಗಾಗಿ ಈ ಇಂಟರ್ನಲ್ ಕಾಸಸ್ ಏನಿದೆ, ಇದು ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಇಸ್ ಆಂಗರ್. The term anger, perhaps more than any of the other emotions, should be interpreted very broadly to include several other allied emotional states such as resentment, repressed anger, irritability, frustrated rage, hatred, indignation, animosity, ಅಸಮಾಧಾನ, ದಮನಿತ ಕೋಪ, ಕಿರಿಕಿರಿ, ಕ್ರೋಧ, ದ್ವೇಷ, ಹತಾಶೆ, ಈ ಟೈಪ್. ಕೋಪ ಒಂದೇ ಫಾರ್ಮಲ್ಲಿ ಇರೋದಿಲ್ಲ, ಇದಿಷ್ಟು ಫಾರ್ಮಲ್ಲೂ ಇರುತ್ತೆ. ಸಿಟ್ಟು ಅನ್ನೋದು ಒಂದೇ ಫಾರ್ಮ್ ಅಲ್ಲಿ ಇರೋದಿಲ್ಲ, ಹೋಗ್ತಾ ಹೋಗ್ತಾ ಆ ಫಾರ್ಮ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಬೇಸಿಕಲಿ ಅದು ಸಿಟ್ಟಿಂದಾನೇ ಆಗಿರುತ್ತೆ. ಏನಾಗುತ್ತೆ, ನಾವು ಸಿಟ್ಟು ಅಂತ ಬಂದಾಗ ನಾವು ಅದನ್ನ ಲಿವರ್ಗೆ ಕೋರಿಲೇಟ್ ಮಾಡ್ತೀವಿ. ಫಸ್ಟ್ ಏನಾಗುತ್ತೆ, ಆ ಸಿಟ್ಟು ಮಾಡ್ಕೋತೀವಿ. ಸಿಟ್ಟು ಮಾಡ್ಕೊಂಡ್ ಕೂಡಲೇ ಏನಾಗುತ್ತೆ, ಲಿವರ್ ಚಿ ಏನಿದೆ, ಲಿವರ್ ಚಿ ಸ್ಟಾಗ್ನೇಟ್ ಆಗ್ಬಿಡುತ್ತೆ. ಲಿವರ್ಚಿ ಸ್ಟಾಗ್ನೇಟ್ ಆಯ್ತು, ಲಿವರ್ಚಿ ಮೂವ್ ಆಗ್ತಾ ಇಲ್ಲ ಅಂದ ಕೂಡಲೇ ಏನಾಗುತ್ತೆ, ಚೆಸ್ಟ್ ಅಲ್ಲಿ ಟೈಟ್ನೆಸ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಲಿವರ್ಚಿ ಸ್ಟಾಗ್ನೇಟ್ ಆಗಿದೆ, ಅಲ್ಲಿ ತನಕನೇ ಇದೆ, ಅದೇ ಕ್ರೋನಿಕ್ ಅಲ್ಲಿ ಮುಂದೆ ಹೋಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಲಿವರ್ ಸ್ಪ್ಲೀನ್ ಮೇಲೆ ಓವರ್ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಡೈಜೆಷನ್ ಇಶ್ಯೂ ಆಗುತ್ತೆ. ನೆಕ್ಸ್ಟ್ ಸ್ಟೇಜು ಲಿವರ್ ಚಿ ಸ್ಟಾಗ್ನೇಟ್ ಆಯ್ತು ನೋಡಿ. ಲಿವರ್ ಚಿ ಸ್ಟಾಗ್ನೇಟ್ ಆಗೋದ್ರಿಂದ ಏನಾಗುತ್ತೆ, ಹೀಟ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಚಿ ಮೂವ್ ಆಗ್ತಾ ಇಲ್ವಲ್ಲ, ಚಿ ಮೂವ್ ಆಗದೆ ಇರೋದ್ರಿಂದ ಹೀಟ್ ಸ್ಟಾರ್ಟ್ ಆಗುತ್ತೆ, ಹೀಟ್ ಹೆಚ್ಚಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಲಿವರ್ ಫೈರ್ ಅಂತೀವಿ. ಲಿವರ್ ಫೈರ್ ಆದಾಗ ಏನಾಗುತ್ತೆ, ಕಣ್ಣುಗಳು ಕೆಂಪಾಗುತ್ತೆ, ತಲೆನೋವು ಬರುತ್ತೆ, ಒಂಥರ ಅಸಮಾಧಾನ, ಇರಿಟೇಬಿಲಿಟಿ ಆಗುತ್ತೆ. ಆ ಸಿಟ್ಟು ಮತ್ತೆ ಇನ್ನೂ ಹೆಚ್ಚಿಗೆ ಆಯ್ತು ಅಂದ್ರೆ ಏನಾಗುತ್ತೆ, ಲಿವರ್ ಯಾಂಗೈಸಿಂಗ್ ಆಗುತ್ತೆ. ಲಿವರ್ ಯಾಂಗೈಸಿಂಗ್ ಅಲ್ಲಿ ಏನಾಗುತ್ತೆ, ಹೈಪರ್ ಟೆನ್ಷನ್ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, ಡಿಸಿನೆಸ್ ಆಗುತ್ತೆ, ಟಿನಿಟಸ್ ಆಗುತ್ತೆ. ನೋಟ್ ಮಾಡಿ, ಲಿವರ್ ಯಾಂಗೈಸಿಂಗ್ ಅಲ್ಲಿ ಟಿನಿಟಸ್ ಆಗುತ್ತೆ, ಮೈಗ್ರೇನ್ ಹೆಡ್ಏಕ್ಗಳು ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲದಕ್ಕೂ ಮೇನ್ ರೀಸನ್ ಏನು, ಸಿಟ್ಟು. ಸಿಟ್ಟಿಂದ ಇಷ್ಟೆಲ್ಲ ಆಗುತ್ತೆ. ಬಟ್ ಏನಾಗುತ್ತೆ, ಈ ಸಿಟ್ಟು ಲಿವರ್ ಡೊಮೈನ್ ಆಗಿದ್ದೂ ಕೂಡ ಓನ್ಲಿ ಲಿವರ್ನ ಹ್ಯಾಂಪರ್ ಮಾಡೋದಿಲ್ಲ. ಅದು ಹೋಗ್ತಾ ಹೋಗ್ತಾ ಏನ್ ಮಾಡುತ್ತೆ, ಲಿವರ್ ಸನ್ ಹಾರ್ಟ್ನ ಹ್ಯಾಂಪರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಶೆನ್ ಡಿಸ್ಟರ್ಬ್ ಆಗುತ್ತೆ. ಹಾರ್ಟ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದ್ರೆ ಶೆನ್ ಡಿಸ್ಟರ್ಬ್ ಆಗುತ್ತೆ. ಲಿವರ್ ಫೈರ್ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಮಾಡುತ್ತೆ. ಇನ್ಸೋಮ್ನಿಯಾ ಆಗುತ್ತೆ, ಪ್ಯಾಲ್ಪಿಟೇಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ರೆಸ್ಟ್ಲೆಸ್ನೆಸ್ ಆಗುತ್ತೆ. ಇನ್ನೂ ತುಂಬಾ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಏನಾಗುತ್ತೆ, ಮ್ಯಾನಿಯಕ್ ಡಿಪ್ರೆಷನ್, ಎಮೋಷನಲಿ ಸ್ಟೇಬಲ್ಲೇ ಇರೋದಕ್ಕಾಗಲ್ಲ, ಇದು ಸ್ಟಾರ್ಟ್ ಆಗುತ್ತೆ. ಫ್ಯೂಚರ್ ಮತ್ತೆ ನೆಕ್ಸ್ಟ್ ಸ್ಟೇಜ್ ಹೀಗೆ ಕಂಟಿನ್ಯೂ ಆಯಿತು ಅಂದ್ರೆ ಏನಾಗುತ್ತೆ, ಈ ಸಿಟ್ಟು, ಈ ಕೋಪ ಲಿವರ್ನ ಸ್ಪ್ಲೀನ್ ಮೇಲೆ ಓವರ್ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆಂದ್ರೆ ವುಡ್ಡು ಅರ್ಥನ ಕಂಟ್ರೋಲ್ ಮಾಡುತ್ತೆ. ಯಾವಾಗ ವುಡ್ಡು ಟೂ ಮಚ್ ಆಗಿ ಅರ್ಥನ ಕಂಟ್ರೋಲ್ ಮಾಡೋದಕ್ಕೆ, ಇನ್ಸಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆಪಟೈಟ್, ಪೂರ್ ಆಪಟೈಟ್ ಆಗಲಿ, ಬ್ಲೋಟಿಂಗ್ ಆಗಲಿ, ಲೂಸ್ ಟೂಲ್ಸ್ ಆಗಲಿ,
ಇನ್ನೊಂದೇನು ಅಂತಂದ್ರೆ ಕಾನ್ಸಂಟ್ರೇಟ್ ಮಾಡೋದು, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಇದು ಸ್ಪ್ಲೀನ್ ಇಶ್ಯೂನೇ. ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ಪ್ಲೀನ್ ಇಶ್ಯೂನೇ. ಬಟ್ ಕಾಸ್ ಏನು? ಸಿಟ್ಟು, ಕೋಪದಿಂದ ಇದಿಷ್ಟಾಗಿರುತ್ತೆ. ಲಿವರ್ ಈಸ್ ಓವರ್ ಆಕ್ಟಿಂಗ್ ಆನ್ ಸ್ಪ್ಲೀನ್. ಸ್ಟಮಕ್ ಅಂತ ಬಂದಾಗ ಏನಾಗುತ್ತೆ? ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ, ನಾಸಿಯಾ ಆಗುತ್ತೆ, ಇಂಡೈಜೆಷನ್, ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಈ ಸಿಟ್ಟು ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗು ನಿಮಗೆ ಲಿವರ್ ಮೇಲೆ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದನ್ನು ಹೋಗ್ತಾ ಹೋಗ್ತಾ ಒಂದೊಂದು ಎಲ್ಲ ಉಳಿದಿರೋ ಎಲ್ಲ ಇನ್ ಮತ್ತೆ ಯಾಂಗ್ ಆರ್ಗನ್ಸ್ನ ಹ್ಯಾಂಪರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲಂಗ್ಸ್ ಮೇಲೆ ಓವರ್ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು ಅನ್ಕೊಳ್ಳಿ, ಏನಾಗುತ್ತೆ? ಶಾಲೋ ಬ್ರೀತಿಂಗ್ ಆಗುತ್ತೆ. ಅಲ್ಲೂ ಕೂಡ ಚೆಸ್ಟ್ ಟೈಟ್ನೆಸ್ ಸ್ಟಾರ್ಟ್ ಆಗುತ್ತೆ. ಫೈನಲಿ ಯಾವಾಗ ಅದು ಕಿಡ್ನಿ ತನಕ ಬರುತ್ತೆ, ಕಿಡ್ನಿ ಇನ್ಡಿಫಿಷಿಯೆಂಟ್ ಆಗುತ್ತೆ. ಕಿಡ್ನಿ ಇನ್ಡಿಫಿಷಿಯೆಂಟ್ ಆದ್ರೆ ನೈಟ್ ಸ್ವೆಟ್ಟಿಂಗು, ಲೋ ಬ್ಯಾಕ್ ಪೇಯ್ನು, ಭಯ ಹೆಚ್ಚಾಗೋದು, ಇಂಥ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಎಲ್ಲಾ ಸಿಂಪ್ಟಮ್ಸ್ಗೂ ರೀಸನ್ ಬಂದ್ಬಿಟ್ಟು ಕೋಪನೇ ಆಗಿರುತ್ತೆ. ಆ ಕೋಪನ ಹೇಗೆ ಕಂಡುಹಿಡಿಬಹುದು ಅಂತ ಅಂದ್ರೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇವಾಗ ಕೋಪ ಮಾಡ್ಕೊಂಡ್ವಿ, ಬಿಟ್ಬಿಟ್ವಿ, ಅಲ್ಲಿಗೆ ಮರ್ತ್ ಬಿಟ್ವಿ ಅಂತಂದ್ರೆ ಏನು ಆ ಸಿಂಪ್ಟಮ್, ಆ ಚೇಂಜಸ್ನ ನೀವು ಟಂಗಲ್ ನೋಡೋದಕ್ಕಾಗಲ್ಲ. ಬಟ್ ಅದೇ ಆ ಕೋಪ ಕಂಟಿನ್ಯೂ ಆಯಿತು, ಒಂದು 10-15 ದಿನ ತನಕ ಕಂಟಿನ್ಯೂ ಆಗ್ತಾ ಇದೆ, ಮನ್ಸಲ್ಲೇ ಇದೆ ಅಂದಾಗ ಅದನ್ನ ನೀವು ಟಂಗಲ್ಲಿ ಈಸಿಯಾಗಿ ನೋಡ್ಬೋದು. ಹೇಗೆ ನೋಡ್ಬೋದು ಅಂತಂದ್ರೆ, ಟಂಗು ಫುಲ್ ರೆಡ್ ಆಗ್ಬಿಟ್ಟಿರುತ್ತೆ ಯಾಂಗ್ ಐಸಿಂಗ್ ಅಲ್ಲಿ. ಇಫ್ ಇನ್ ಕೇಸ್ ಸ್ಟೇಸಿಸ್ ಆಯ್ತು ಅಂದ ಕೂಡಲೇ ಆಯ್ತು ಅಂದ್ರೆ ಪರ್ಪಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿವರ್ ಯಾಂಗ್ ಐಸಿಂಗ್ ಅಲ್ಲಿ ಏನಾಗುತ್ತೆ? ಸೈಡ್ಸ್ ಆಫ್ ದ ಟಂಗ್ ನಿಮಗೆ ಕೋಟಿಂಗೇ ಹೊಟ್ಟೋಗ್ಬಿಡುತ್ತೆ. ಸರ್ ಹಾಗಾದ್ರೆ ಫೈರ್ ಎಕ್ಸೆಸ್ ಆಗಿರೋದ್ರಿಂದನೇ ಈ ಪ್ರಾಬ್ಲಮ್ ಆಗ್ತಾ ಇರೋದು ಹಾಗಾದ್ರೆ? ಸಿಟ್ಟಾಗಿರೋದ್ರಿಂದ, ಫೈರ್ ಎಕ್ಸೆಸ್ ಆಗಿರೋದ್ರಿಂದ, ಸಿಟ್ಟು, ಸಿಟ್ಟಿಂದ ಲಿವರ್ ಯಾಂಗ್ ಐಸಿಂಗ್. ಫಸ್ಟ್ ಸಿಟ್ಟು, ಎಮೋಷನ್ಸ್ ಇಂದ ಯಾವ್ಯಾವ ಆರ್ಗನ್ ಹೇಗೆ ಗ್ಯಾಂಪರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. So, if they persist for a long time, any of these emotional state can affect the liver, causing stagnation of liver chi or liver blood. ಹೇಳದ್ನಲ್ಲ, ಫಸ್ಟ್ ಏನಾಗುತ್ತೆ? ಲಿವರ್ ಚಿ ಸ್ಟಾಗ್ನೇಟ್ ಆಗುತ್ತೆ, ಅಥವಾ ಲಿವರ್ ಬ್ಲಡ್ ಕೂಡ ಸ್ಟಾಗ್ನೇಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಚಿ ಸ್ಟಾಗ್ನೇಟ್ ಆಗುತ್ತೆ, ಲಿವರ್ ಯಾಂಗ್ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಲಿವರ್ ಫೈರ್ ಆಗುತ್ತೆ. ಇದು ಕಾಮನ್ ಸಿಂಪ್ಟಮ್ಸ್. ಸಿಟ್ಟು ಹೆಚ್ಚಿಗೆ ಆದಾಗ, ಟೂ ಮಚ್ ಆದಾಗ, ಸರ್ಟನ್ ಲೆವೆಲ್ ತನಕ ಇಟ್ ಇಸ್ ಓಕೆ. ಸಿಟ್ ಮಾಡ್ಕೊಂಡ್ವಿ, ಬಿಟ್ವಿ, ದಟ್ ಇಸ್ ಗುಡ್. ಅಥವಾ ಸಿಟ್ ಮಾಡ್ಕೊಂಡ್ವಿ, ಮಾತಾಡಿದ್ವಿ, ಹೇಳ್ಕೊಂಡ್ವಿ, ದಟ್ ಇಸ್ ಗುಡ್. ಯಾವಾಗ ಅದನ್ನ ನಾವು ಮನ್ಸಲ್ಲೇ ಇಟ್ಕೊಂಡಿರ್ತೀವಿ, ಆನ್ ಅಂಡ್ ಲಾಂಗ್ ಅಂಡ್ ಗೋಯಿಂಗ್ ಫಾರ್ವರ್ಡ್ ಏನ್ ಮಾಡುತ್ತೆ? ಅದು ಲಿವರ್ ಚಿ ಸ್ಟಾಗ್ನೇಟ್ ಮಾಡುತ್ತೆ, ಲಿವರ್ ಬ್ಲಡ್ ಡಿಫಿಷಿಯೆಂಟ್ ಮಾಡುತ್ತೆ, ಲಿವರ್ ಯಾಂಗ್ ಐಸ್ ಆಗೋ ಮಾಡುತ್ತೆ. Anger makes chi rise, and many of the symptoms and signs will manifest in the head and neck, such as headache, dizziness, tinnitus, neck stiffness. ಹೆಡ್ಡೇಕು, ಡಿಸಿನೆಸ್ಸು, ಟಿನಿಟಸ್ಸು, ನೆಕ್ ಸ್ಟಿಫ್ನೆಸ್, ಇದಿಷ್ಟಕ್ಕೂ ರೀಸನ್ ಬಂದ್ಬಿಟ್ಟು ಸಿಟ್ಟು. ಏನಕ್ಕೆ ಸಿಟ್ಟು? ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದೆ. ಸಿಟ್ಟು ಮಾಡ್ಕೊಂಡ್ ಕೂಡಲೇ ಏನಾಗುತ್ತೆ? ಕೋಪ ಮಾಡ್ಕೊಂಡ್ ಕೂಡಲೇ ಏನಾಗುತ್ತೆ? ಲಿವರ್ ಚಿ ಸ್ಟಾಗ್ನೇಟ್ ಆಗುತ್ತೆ. ಯಾವಾಗ ಲಿವರ್ ಚಿ ಸ್ಟಾಗ್ನೇಟ್ ಆಯ್ತು, ಯಾವಾಗ ಮೂವ್ ಆಗ್ತಾ ಇರೋ ಚಿ ನಿಂತ್ಕೊಂಡ್ ಬಿಡ್ತು, ಹೀಟ್ ಪ್ರೊಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟು ಯಾವಾಗ್ಲೂ ಮೇಲ್ಗಡೆ ತಾನೇ ಹೋಗೋದು. ಹೀಟು ದಟ್ ಇಸ್ ಅ ಯಾಂಗ್. ಯಾಂಗ್ ಯಾವಾಗ್ಲೂ ಅಸೆಂಡ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಏನೇನಿದೆ? ತಲೆ ಇದೆ. ಕಣ್ಣು ಕೆಂಪಾಗೋದಾಗ್ಲಿ, ಕಿವಿ ಟಿನಿಟಸ್ ಆಗ್ಲಿ, ತಲೆನೋವಾಗ್ಲಿ, ನೆಕ್ ಸ್ಟಿಫ್ನೆಸ್, ನೆಕ್ ಸ್ಟಿಫ್ನೆಸ್ ಸ್ಟಾರ್ಟ್ ಆಗುತ್ತೆ. ನೆಕ್ ಟೆನ್ಷನ್ ನೆಕ್ ಸಿಂಡ್ರೋಮ್ ಅಂತಾನೆ ಹೇಳ್ತೀವಿ ಇದಕ್ಕೆ ನಾವು.
ಆಕ್ಚುಲಿ ನಾವು ಇನ್ನೊಂದು ಯೋಚನೆ ಮಾಡ್ಬೋದು, ಏನಕ್ಕೆ ನೆಕ್ ಸ್ಟಿಫ್ನೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಿ, ಯಾವಾಗ ನಾವು ಕೋಪ ಮಾಡ್ಕೋತೀವಿ ನೋಡಿ, ಕೋಪ ಮಾಡ್ಕೊಂಡಾಗ ಬಾಡಿ ಏನ್ ಮಾಡುತ್ತೆ, ಫೈಟ್ ಟು ಫೈಟ್ ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು ಆ ಕೋಪನ ತಣ್ಣಗೆ ಮಾಡೋದಕ್ಕೆ ಅಡ್ರಿನಲಿನ್ ಮತ್ತೆ ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದೆರಡು ಫೈಟ್ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡೋ ಟೈಮ್ಗೆ ಮಸಲ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಬ್ಲಡ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ, ಪೋಸ್ಚರ್ ಕೂಡ ಪ್ರಾಬ್ಲಮ್ ಆಗಿರ್ಬೋದು. ಈ ತರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಟೆನ್ಷನ್ ನೆಕ್ ಸಿಂಡ್ರೋಮ್ ಅಂತೀವಿ. ಇದಕ್ಕೂ ನೆಕ್ ರಿಲೇಟೆಡ್ ಮಸಲ್ಸ್ಗೂ ಏನು ಸಂಬಂಧ ಇರೋದಿಲ್ಲ. ಬಿಕಾಸ್ ಇದಾಗಿರೋದು ಏನಕ್ಕೆ? ಕೋಪದಿಂದ. ಯಾವಾಗ ಕೋಪದಿಂದ ಇದಾಗಿದೆ, ಯಾವಾಗ ನಾರ್ಮಲ್ ಮಸಲ್ ಪ್ರಾಬ್ಲಮ್ ಇಂದ ಆಗಿದೆಯೋ, ನೆಕ್ ಸರ್ವೈಕಲ್ ಆಗಿದೆಯೋ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕು. ಅದನ್ನೇ ಡಯಾಗ್ನೋಸಿಸ್ ಅಂತ. ಇವಾಗ ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ನೆಕ್ ಸ್ಟಿಫ್ನೆಸ್ ಇದೆ ಅನ್ಕೊಳ್ಳಿ, ನೀವು ಅವ್ರ ಕಡೆ ಕೆಲವು ಡೀಟೇಲ್ಸ್ ತಗೊಂಡಾಗ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತೀನಿ ಅಂತ ಇನ್ ಕೇಸ್ ಹೇಳಿದ್ರೆ ಅದನ್ನ ಟಂಗ್ ಜೊತೆ ಕೋರಿಲೇಟ್ ಮಾಡಿ, ಲಿವರ್ ಫೈರ್ ಜಾಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು. ಅಂತ ಟೈಮಲ್ಲಿ ನೀವು ಲಿವರ್ ಯಾಂಗ್ ನ ಕಡಿಮೆ ಮಾಡ್ಬಿಟ್ರೆ ಟಕ್ ಅಂತ ರಿಸಲ್ಟ್ ಸಿಗುತ್ತೆ. ಲಿವರ್ ಯಾಂಗ್ಗೂ ನೆಕ್ ಸ್ಟಿಫ್ನೆಸ್ಗೂ ಏನ್ ಸಂಬಂಧ ಅಂತಂದ್ರೆ ಇದೆ ಸಂಬಂಧ. ಮೈಗ್ರೇನ್ ಹೆಡ್ಡೇಕ್ಗೂ ಕೋಪಕ್ಕೂ ಏನ್ ಸಂಬಂಧ ಅಂತಂದ್ರೆ ಇದೆ ಸಂಬಂಧ. ಚೀ ಸ್ಟಾಗ್ನೇಟ್ ಆಗುತ್ತೆ ಸ್ಟಾರ್ಟಿಂಗು. ಚೀ ಸ್ಟಾಗ್ನೇಟ್ ಆಯ್ತು ಅಂತಂದ್ರೆ ಅದು ಹೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಹೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆದ ಕೂಡಲೇ ಲಿವರ್ ಯಾಂಗ್ ಐಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಲಿವರ್ ಯಾಂಗ್ ಐಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಲಿವರ್ ಇನ್ಸಫಿಶಿಯೆಂಟ್ ಆಗ್ಬಿಡುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಟೆಂಪಲ್ಸ್ ಅಲ್ಲೂ ಹೆಡ್ಡೇಕ್ ಆಗ್ಬೋದು, ವರ್ಟೆಕ್ಸ್ ಅಲ್ಲೂ ಹೆಡ್ಡೇಕ್ ಆಗ್ಬೋದು, ಕಣ್ಣು ಸುತ್ತಲೂ ಹೆಡ್ಡೇಕ್ ಆಗ್ಬೋದು, ಕಣ್ಣು ಕೆಂಪಾಗೋದಕ್ಕೂ ಸ್ಟಾರ್ಟ್ ಆಗ್ಬೋದು, ಡಿಸಿನೆಸ್ ಆಗ್ಬೋದು. ಇವೆಲ್ಲದಕ್ಕೂ ಲಿವರ್ ಯಾಂಗ್ ಐಸಿಂಗ್ಗೆ ಮೇನ್ ರೀಸನ್. ಟಿನಿಟಸ್ ಏನಕ್ಕಾಗ್ಬಹುದು ಅಂತ ಅಂದ್ರೆ, ಒಂದು ಆ ಹೀಟ್ ಬಂದ್ಬಿಟ್ಟು ಹೆಡ್ ತನಕ ರೈಸ್ ಆಗಿರುತ್ತೆ. ಆ ಕೋಪದಿಂದ ಆ ಹೀಟು ಹೆಡ್ ತನಕ ರೈಸ್ ಆಗಿಬಿಟ್ಟಿರುತ್ತೆ. ಇಫ್ ಇನ್ ಕೇಸ್ ಕಿಡ್ನಿ ಇನ್ಡಿಫಿಷಿಯನ್ಸಿ ಇತ್ತು ಅಂತ ಅಂದ್ರೆ ಡೈರೆಕ್ಟ್ ಟಿನಿಟಸ್ ಆಗುತ್ತೆ. ಸೊ ಟಿನಿಟಸ್ಗೆ ಓನ್ಲಿ ಕಿಡ್ನಿ ರೀಸನ್ ಆಗಿರೋದಿಲ್ಲ, ಈ ಟೈಪ್ ಕೋಪನೂ ರೀಸನ್ ಆಗಿರುತ್ತೆ. ಈ ಈ ಕೋಪದಿಂದ ಇನ್ನೂ ಲಿವರ್ ರಿಲೇಟೆಡ್ ಇನ್ನೂ ತುಂಬಾನೇ ಸಿಂಟಮ್ಸ್ ಬರುತ್ತೆ. ಅದನ್ನ ಕೋರಿಲೇಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇಂಥ ಟೈಮಲ್ಲಿ ಸರ್ ನಾವು ಎಮೋಷನ್ಸ್ಗೆ ಫಸ್ಟ್ ಟ್ರೀಟ್ ಮಾಡೋದು. ಎಕ್ಸಾಕ್ಟ್ಲಿ. ಅಲ್ಲ, ನಾನು ಎಮೋಷನ್ಸ್ಗೆ ಫಸ್ಟ್ ಟ್ರೀಟ್ ಮಾಡೋದು. ನಾನು ಸಿಂಟಮ್ಸು, ನನಗೆ ಅಲ್ಲಿ ನೋವ್ತಾ ಇದೆ, ಇಲ್ಲಿ ನೋವ್ತಾ ಇದೆ, ಅದಾಗಿದೆ, ಇದಾಗಿದೆ, ಅದನ್ನ ಯಾವುದನ್ನು ಕೇಳೋದಕ್ಕೆ, ಅದು ಕೇಳಿರ್ತೀನಿ, ನೋಟ್ ಮಾಡ್ಕೊಂಡಿರ್ತೀನಿ. ಬಟ್ ಅದು ಯಾವುದನ್ನು ಟ್ರೀಟ್ ಮಾಡಲ್ಲ. ನಾನು ಫಸ್ಟ್ ಎಮೋಷನ್ಸ್ನೇ ಟ್ರೀಟ್ ಮಾಡೋದು. ಆಮೇಲೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಎಮೋಷನ್ಸ್ನ ಟ್ರೀಟ್ ಮಾಡಿದಾಗ ಪೇಷಂಟು ಲೈಟಾಗಿ ಫೀಲ್ ಆಗ್ತಾರೆ. ನೀವು ಒಂದು ಹೌದು. 2 to 3 ನೀಡ್ಲಿಂಗ್ ಸೆಷನ್ ಮಾಡಿ ಪೇಷಂಟ್ ಲೈಟಾಗಿ ಫೀಲ್ ಮಾಡ್ತಾರೆ. ಲೈಟಾಗಿ ಫೀಲ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆ ಮಂಡಿ ನೋವು, ಆ ತಲೆನೋವು ಹಾಗೆ ಇರುತ್ತೆ. ಬಟ್ ಯಾವಾಗ ಲೈಟಾಗಿ ಫೀಲ್ ಮಾಡ್ತಾರೆ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓ, ಈ ಪಾರ್ಟಿ ಬಂದು ನೀಡ್ಲ್ ಮಾಡಿದ್ರೆ ಏನೋ ಒಂದು ಆಗುತ್ತೆ. ಈ ಹಾ. ಕಾನ್ಫಿಡೆನ್ಸ್, ಇಂಟರ್ನಲ್ ಕಾನ್ಫಿಡೆನ್ಸ್ ಯಾವಾಗ ಜಾಸ್ತಿ ಆಗುತ್ತೆ, ಬಾಡಿ ಸಪೋರ್ಟ್, ಮೈಂಡು, ಶೆನ್ನು, ಬಾಡಿ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ನೀಡ್ಲ್ ಮಾಡಿದ ಕೂಡಲೇ ನೀವು ಇನ್ ಕೇಸ್ ಸ್ವಲ್ಪ ಹಿಂಗೆ ಹೇಳ್ತೇನೆ, ಸ್ವಲ್ಪ ತಪ್ಪು ನೀಡ್ಲ್ ಮಾಡೋದನ್ನು ಬಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಾನ್ಫಿಡೆನ್ಸ್ ಒಳಗಡೆಯಿಂದಾನೇ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ಬಿಟ್ಟಿರ್ತೀವಿ ಸ್ಟಾರ್ಟಿಂಗ್. ಅಲ್ಲ, ನಾನ್ ಮಾಡೋದು ಹೀಗೇನೆ. ಅದೇ ಅದೇ. ಇಲ್ಲ, ಕೆಲವರು ಎಮೋಷನ್ಸ್ ನ ಆಚೆ ಹಾಕ್ಬಿಡ್ತಾರೆ, ಆ ಕ್ಷಣಕ್ಕೆ ಆಚೆ ಹಾಕ್ಬಿಟ್ಟು ಅದ್ ಮರ್ತು ಮತ್ತೆ ನಾರ್ಮಲ್ ಆಗಿ ಆಗ್ತಾರೆ. ಬಟ್ ಕೆಲವ್ರು ಆಗಲ್ಲ ಆ ತರ. ಹಾ, ದಟ್ ಆ, ಇಸ್ ಈಚೆ ಹಾಕೋದು, ದಟ್ ಈಸ್ ಗುಡ್. ಅದ್ ಯಾವಾಗ ಗುಡ್ ಅದು ಹೇಳ್ತೀನಿ, ಅದು ಕೂಡ ಇದೆ. ಯಾವಾಗ ನೀವು ಈಚೆ ಹಾಕೋದು ಒಳ್ಳೇದು, ಯಾವಾಗ ಹಾಕದೇ ಇದ್ರೆ ಒಳ್ಳೇದು, ಅದು ಕೂಡ ಇದೆ.
ಓಕೆ. ಕೆಲವರು ಅದರಿಂದ ಆಚೆ ಬರೋದಕ್ಕೆ ತುಂಬಾ ಒದ್ದಾಡ್ತಿರ್ತಾರೆ, ತುಂಬಾ ಟೈಮ್ ತಗೊಳ್ತಾರೆ ಕೂಡ. ಅದಕ್ಕೋಸ್ಕರ ಕೇಳಿ. So, one of the most common symptom caused by the anger is headache. ಇದು ನಾರ್ಮಲ್ ಸಿಂಪ್ಟಮ್ಸ್. ಸಿಟ್ಟಿಂದ ಹೆಡೇಕ್ ಬರುತ್ತೆ. ಹೆಡೇಕ್ ಏನಕ್ಕೆ ಬರುತ್ತೆ ಅಂತಂದ್ರೆ ಆವಾಗಲೇ ಹೇಳದ್ನಲ್ಲ ಪ್ರೊಸೆಸ್ಸು, ಅದರಿಂದ ಆಗುತ್ತೆ. ಸೊ ನಿಮಗೆ ಅಟ್ ದಿಸ್ ಸ್ಟೇಜ್ ನಿಮಗೆ ಸಿಟ್ಟಿಂದ ಏನೇನಾಗುತ್ತೆ ಅಂತ ಗೊತ್ತಿದೆ, ಯಾಕಾಗುತ್ತೆ ಅಂತ ಗೊತ್ತಿದೆ. ತಲೆನೋವು ಏನಕ್ಕಾಗುತ್ತೆ, ನೆಕ್ ಸ್ಟಿಫ್ನೆಸ್ ಏನಕ್ಕಾಗುತ್ತೆ, ಟಿನಿಟಸ್ ಏನಕ್ಕಾಗುತ್ತೆ, ಡಿಸಿನೆಸ್ ಏನಕ್ಕಾಗುತ್ತೆ, ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೆ ಮೇನ್ ರೀಸನ್ ಸಿಟ್ಟು. ಟೆಂಡನ್ಸ್ ಆಗಲಿ ಮಸಲ್ ಆಗಲಿ ಅದು ಯಾವುದೂ ಅಲ್ಲ. ಓಕೆ. Chapter 8 of the spiritual axis says anger causes mental confusion. The simple question in chapter 39 says anger makes chi rise and cause vomiting of blood and diarrhea. ಇದು ಸ್ಪಿರಿಚುವಲ್ ಆಕ್ಸಿಸ್ ಮತ್ತೆ ಸಿಂಪಲ್ ಕ್ವೆಶನ್ಸ್ ಅಂತ ಏನಿದೆ, ಇವೆಲ್ಲ ಸ್ವಲ್ಪ ಹೈ ಕ್ಲಾಸ್ ಬುಕ್ಸ್. ಈ ಹೈ ಕ್ಲಾಸ್ ಬುಕ್ಸ್ ಇಂದಾನೆ ಕೆಲವು ಇನ್ನು ಉಳಿದಿರೋ ಬುಕ್ಸ್ ಎಲ್ಲ ಕಂಪೋಸ್ ಆಗಿರೋದು. ಸೊ ಅಲ್ಲಿ ಹೇಳೋ ಕೆಲವು ಪಾಯಿಂಟ್ಸ್ನ ತಗೊಂಡಿದ್ದೀನಿ ಅಷ್ಟೆ. It causes vomiting of blood because it makes liver chi and liver yang rise, and it causes diarrhea because it causes liver chi to invade the spleen. ಯಾವಾಗ ಅದು ಲಿವರ್ ತನಕನೇ ಇದೆ, ಲಿವರ್ ರಿಲೇಟೆಡ್ ಸಿಂಪ್ಟಮ್ಸ್ ಬರುತ್ತೆ. ಅಂದ್ರೆ ಬ್ಲಡ್ ವಾಮಿಟಿಂಗ್ ಆಗಲಿ, ತಲೆನೋವಾಗಲಿ, ಆ ಟೈಪ್. ಯಾವಾಗ ಅದು ಆ ಸ್ಟೇಜ್ ದಾಟ್ಬಿಟ್ಟು ಸ್ಪ್ಲೀನ್ನ ಇನ್ವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸ್ಪ್ಲೀನ್ ರಿಲೇಟೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಲೂಸ್ ಸ್ಟೂಲ್ಸು, ಡೈಜೆಷನ್ ಇಂಪಾಪರ್ ಆಗೋದು, ಈ ಟೈಪ್. The effect of anger on the liver depends on one hand on the person's reaction to the emotional stimulus, and on the other hand on other concurrent factors. ಇದೇನಾಗುತ್ತೆ ಆಕ್ಚುಲಿ, ಈ ಸಿಟ್ಟು ಪೇಷಂಟ್ ಮೆಂಟಲ್ ಸ್ಟೆಬಿಲಿಟಿ ಮೇಲೂ ಹೋಗುತ್ತೆ. ಆ ಸಿಟ್ನ ಹೇಗೆ ಕಂಟ್ರೋಲ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು, ಆ ಸಿಟ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಲಿವರ್ ಇನ್ ಇದೆ ಅಂತ ಹೇಳ್ಬಿಟ್ಟು ತಡ್ಕೋಬಹುದಾ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇಫ್ ಇನ್ ಕೇಸ್ ಅದೇ ಸೇಮ್ ಅಮೌಂಟ್ ಆಫ್ ಸಿಟ್ಟು ಲಿವರ್ ಇನ್ ಡಿಫಿಷಿಯನ್ಸಿ ಇದ್ದ ಹೋದಾಗ ಅದು ಹೆಚ್ಚಿಗೆ ಬೇಗನೆ ಸಿಂಪ್ಟಮ್ಸ್ ತೋರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ನೋಡ್ಕೊಳ್ಳಿ, ಎಷ್ಟೇ ಸಿಟ್ಟು ಮಾಡ್ಕೊಂಡ್ರು ಟಕ್ಕಂತ ತಣ್ಣಗಾಗ್ಬಿಡ್ತಾರೆ, ಬಿಕಾಸ್ ಲಿವರ್ ಇನ್ ಚೆನ್ನಾಗಿರುತ್ತೆ. So if the anger is bottled up, it will cause stagnation of liver chi, where if it is expressed, it causes liver yang rising or liver fire blazing. ಆಕ್ಚುಲಿ ಏನಾಗುತ್ತೆ, ಕೆಲವೊಂದ್ಸತಿ ನಾವು ಸಿಟ್ಟನ್ನ ತೋರ್ಸ್ಕೋಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಲಿವರ್ ಚಿ ಸ್ಟಾಗ್ನೇಷನ್ ತನಕ ನಾವು ಆ ಸಿಟ್ಟನ್ನ ಈಚೆ ಹಾಕಿದ್ರೆ ದಟ್ ಈಸ್ ವೆಲ್ ಅಂಡ್ ಗುಡ್. ಅದೇ ಲಿವರ್ ಯಾಂಗ್ ರೈಸಿಂಗ್ ಆಗಿದೆ, ಆ ಸ್ಟೇಜ್ ತನಕ ಹೋಗಿದೆ ಅಂತ ಅಂದ್ರೆ ನೀವು ಎಷ್ಟೇ ಸಿಟ್ಟನ್ನು ಈಚೆ ಹಾಕೋದು ಅದು ಸಬ್ಡ್ಯೂ ಆಗಲ್ಲ. ನೀವು ಅಕ್ಯುಪಂಚರ್ ಆಗಲಿ ಇನ್ನು ಅದರ್ ಟ್ರೀಟ್ಮೆಂಟ್ಸ್ ಆಗಲಿ ಅದನ್ನ ಮಾಡಿಬಿಟ್ಟೆ ಆ ಲಿವರ್ ಯಾಂಗ್ ರೈಸಿಂಗ್ನ ಕಡಿಮೆ ಮಾಡಬೇಕು. ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ಕೋಪ ಬಂತು, ಕೋಪ ಬಂದ ಕೂಡಲೇ ಲಿವರ್ ಚಿ ಸ್ಟಾಗ್ನೇಟ್ ಆಯಿತು. ಲಿವರ್ ಚಿ ಸ್ಟಾಗ್ನೇಟ್ ಆಗಿಯೋ ಸ್ಟೇಜಲ್ಲೇ ಇದೆ ಅಂತಂದ್ರೆ ನೀವು ಆ ಕೋಪನ ಈಚೆ ಹಾಕ್ಬಿಟ್ರೆ ಅಲ್ಲಿಗೆ ಮುಗೀತು, ದಟ್ ಚಾಪ್ಟರ್ ಇಸ್ ಕ್ಲೋಸ್ಡ್. ಸಿಟ್ಟು ಬಂತು, ಲಿವರ್ ಚಿ ಸ್ಟಾಗ್ನೇಟ್ ಆಯಿತು, ನೀವು ಕೋಪನ ಈಚೆ ಹಾಕಿದ್ರೆ ಆ ಸ್ಟಾಗ್ನೇಷನ್ ಹೊರಟೋಯ್ತು. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇದು ಕಷ್ಟ ಅದು ಅಥವಾ ಕನ್ಫ್ಯೂಷನ್ ಇದನ್ನು ಇನ್ನು 2-3 ಸತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ದಯವಿಟ್ಟು ನೋಡಿ, ಯಾಕೆ ಅಂತ ಅಂದ್ರೆ ಈ ಲಿವರ್ ಚಿ ಸ್ಟಾಗ್ನೇಷನು ಇದೆಲ್ಲ ನಿಮಗೆ ತುಂಬಾನೇ ಕೇಸಸ್ಗಳು ಬರ್ತವೆ. ನೀವು ಉಳಿದಿರೋ ಆ ನೋವು ಈ ನೋವು ಟ್ರೀಟ್ ಮಾಡೋದಕ್ಕೆ ತುಂಬಾ ಜನ ಇದ್ದಾರೆ, ಇದನ್ನ ಟ್ರೀಟ್ ಮಾಡೋದಕ್ಕೆ ಜನ ಇಲ್ಲ. ಆಮೇಲೆ ಆಲೋಪತಿಯಲ್ಲಿ ಇದನ್ನ ಟ್ರೀಟ್ ಮಾಡೋದಕ್ಕೆ ಆಗದೇ ಇಲ್ಲ ಅಂದ್ಬಿಡ್ತಾರೆ. ನಾವಿಲ್ಲಿ ಇದನ್ನ ಟ್ರೀಟ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ನಾನಂತೂ ಇದಕ್ಕೆ ಹೆಚ್ಚಿಗೆ ವ್ಯಾಲ್ಯೂ ಕೊಡ್ತೀನಿ.
ಹಾಗಾಗಿ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಯಾವಾಗ ಈ ಈ ಲೆವೆಲಲ್ಲಿ ಆ ಒಂದು ಪರ್ಟಿಕ್ಯುಲರ್ ಎಮೋಷನ್ನ ತಿಳ್ಕೊತಾ ಹೋಗ್ತೀವ ನೋಡಿ, ನಿಮಗೆ ಅವಾಗ ಏನಾಗುತ್ತೆ, ಪೇಷಂಟ್ ಮಾತಾಡೋದು, ಅವು ಹಿಂದಿನ ನೋವು ಅದು ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಆ ಹಿಂದಿನ ನೋವು ನಿಮಗೆ ಗೊತ್ತಾಗುತ್ತೋ, ನಿಮಗೆ ಯಾವ ಆರ್ಗನ್ನ ಟಾರ್ಗೆಟ್ ಮಾಡಬೇಕು ಅಂತ ಟಕ್ಕಂತ ಗೊತ್ತಾಗ್ಬಿಡುತ್ತೆ. ಸಖತ್ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಅಥವಾ ಟ್ರಸ್ಟ್ ಮೀ, ಒಬ್ಬ ಪೇಷಂಟ್ಗೆ ನೀವು ಎಮೋಷ್ನಲಿ ಸಪೋರ್ಟ್ ಮಾಡಿ, ನೀಡ್ಲ್ ಮಾಡಿಬಿಟ್ಟೆ ಎಮೋಷ್ನಲಿ ಸಪೋರ್ಟ್ ಮಾಡಿ, ಸ್ಟಾರ್ಟಿಂಗ್ 4-5, ಆ ಬಾಡಿ ಅದೇ ಏನೇ ಒಂದು ಇಂಬ್ಯಾಲೆನ್ಸ್ ಇದೆ ಬಾಡಿ ಸರಿ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ. ಆಮೇಲೆ ನೀವು ಟ್ರೀಟ್ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಇದು ಇಂಪಾರ್ಟೆಂಟ್. ಏನಾಗುತ್ತೆ, ಸ್ಟಾರ್ಟಿಂಗು ಸಿಟ್ಟಾಗುತ್ತೆ, ಸಿಟ್ಟಾದ ಕೂಡಲೇ ಏನಾಗುತ್ತೆ, ಲಿವರ್ ಚೀಸ್ ಸ್ಟ್ಯಾಗ್ನೇಟ್ ಆಗುತ್ತೆ. ಆ ಲಿವರ್ ಚೀಸ್ ಸ್ಟ್ಯಾಗ್ನೇಟ್ ಆಗಿರೋ ಟೈಮಲ್ಲಿ ನೀವು ಆ ಸಿಟ್ಟನ್ನ ಈಚೆ ಹಾಕಿದ್ರೆ ಏನಾಗುತ್ತೆ, ಆ ಸ್ಟ್ಯಾಗ್ನೇಷನ್ ಹೊರಟೋಯ್ತು, ಎಲ್ಲ ಕ್ಲಿಯರ್ ಆಗುತ್ತೆ. ಲಿವರ್ ಚೀಸ್ ಸ್ಟ್ಯಾಗ್ನೇಷನ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಬರುತ್ತೆ, ಚೆಸ್ಟ್ ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹೈಪೋಕಾಂಡ್ರಿಯಲ್ ಪೇನ್ ಬರ್ಬೋದು, ಇರಿಟೇಬಿಲಿಟಿ ಆಗ್ಬೋದು, ಟಂಗಲ್ಲಿ ನಿಮಗೆ ಆ ಸೈಡ್ಸ್ ಆಫ್ ದ ಪೋರ್ಷನ್ ಏನಿದೆ ಅದು ಸ್ವಲ್ಪ ಲೈಟ್ ಆಗಿ ಕೆಂಪಗಿದೆ ಅಂತ ಅನ್ಸ್ಬೋದು. ಬಾಡಿ ಆಫ್ ದ ಟಂಗ್ಗೂ ಸೈಡ್ ಆಫ್ ದ ಟಂಗ್ಗೂ, ಸೈಡ್ಸ್ ಆಫ್ ದ ಟಂಗ್ ಸ್ವಲ್ಪ ಕೆಂಪಗಿದೆ ಅನ್ಸ್ಬೋದು. ಯಾವಾಗ ಲಿವರ್ ಚೀಸ್ ಸ್ಟ್ಯಾಗ್ನೇಷನ್ ಆದಾಗ, ಲಿವರ್ ಚೀಸ್ ಸ್ಟ್ಯಾಗ್ನೇಷನ್ ಕೋಪದಿಂದ ಆದಾಗ. ಓಕೆ, ಅದೇ ಅದು ಕಂಟಿನ್ಯೂ ಆಯ್ತು ಅನ್ಕೊಳ್ಳಿ, ಯಾವಾಗ ಅದು ಲಿವರ್ ಯಾಂಗ್ ರೈಸಿಂಗ್ ಆಯ್ತು, ಲಿವರ್ ಫೈರ್ ಬ್ಲೇಸಿಂಗ್ ಆಯ್ತು, ಅಂತ ಟೈಮಲ್ಲಿ ನೀವು ಆ ಸಿಟ್ಟನ್ನ ಈಚೆ ಹಾಕೋದು ಏನು ಪ್ರಯೋಜನ ಇಲ್ಲ, ಇಟ್ಕೊಂಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೆ. ಆವಾಗ ನೀವೇನ್ ಮಾಡಬೇಕು, ಆವಾಗ ಅಕ್ಯುಪಂಕ್ಚರ್ ಅಥವಾ ಇನ್ನು ಉಳಿದಿರೋ ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ತೀವಿ, ಯಾವಾಗ ಸಿಟ್ಟು ಬಂತು ನೋಡಿ ಅವಾಗ ಎಕ್ಸ್ಪ್ರೆಸ್ ಮಾಡಿಬಿಡಿ, ಯಾವಾಗ ಅಳಬೇಕು ಅನ್ಸುತ್ತಾ ನೋಡಿ ಹತ್ತು ಬಿಡಿ. ಇವಾಗ ಅಳಬೇಕು ಅನ್ಸಿದೆ, ನೋಡೋಣ ನಾನು ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಯಾವ ಇಲ್ದೆ ಇದ್ದಿದ್ ಕಡೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಆಮೇಲೆ ಅಳ್ತೀನಿ ಅಂತಂದ್ರೆ ನೋನು ಅದು ಕಾಯ್ಕೊಂಡು ಕುತ್ಕೊಳ್ಳಲ್ಲ. ಸಿಟ್ಟು ಬಂತು ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ಬೇಕು. ಇವಾಗ ಆಪೋನೆಂಟ್ ಮೇಲೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅವು ಬೇಜಾರಾಗ್ತಾರೆ ಅಂತಂದ್ರೆ ಗೋ ಟು ಅ ಸೈಡ್, ಯಾವುದೋ ಒಂದು ಸೈಡಲ್ಲಿ ಹೋಗ್ಬಿಟ್ಟು ಕೂಗ್ಬಿಡಿ, ಅದು ಹೊಟ್ಟೋಗ್ಬಿಡುತ್ತೆ. ಸೀರಿಯಸ್ಲಿ, ನಿಮಗಿದು ಸಿಲ್ಲಿ ಅನ್ಸ್ಬೋದು, ಕೂಗ್ಬಿಡಿ, ಅದು ಹೊಟ್ಟೋಗ್ಬಿಡುತ್ತೆ. ಸ್ಟಾಗ್ನೇಷನ್ ಆಲ್ ಆಫ್ ಅ ಸಡನ್ ರಿಮೂವ್ ಆಗ್ಬಿಡುತ್ತೆ. ಅದು ಉಳ್ಕೋತು ಅಂತಂದ್ರೆ ಅದು ಸಿಕ್ಕಾಪಟ್ಟ ಪ್ರಾಬ್ಲಮ್ ಕೊಡುತ್ತೆ. ಅದೇ ಯಾವಾಗ ನೀವು ಈಚೆ ಹಾಕ್ತೀರಾ ತುಂಬಾ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಕಂಟಿನ್ಯೂ ಆಯಿತು, ಮತ್ತೆ ಇನ್ನೊಂದು ಸೆಷನ್, ಫಸ್ಟ್ ಸಿಟ್ಟು ಬಂತು, ಇನ್ನೇನು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಇನ್ನೊಂದಂತ ಸಿಚುಯೇಷನ್ ಬಂತು, ಮತ್ತೆ ಸಿಟ್ಟು ಹೆಚ್ಚಿಗೆ ಆಯಿತು, ಅಂಥದ್ದೊಂದು ರಿಪೀಟೆಡ್ 2 to 3 ಸೆಷನ್ ಆಯಿತು ಅಂದಾಗ ಲಿವರ್ ಚೀಸ್ ಸ್ಟಾಗ್ನೇಷನ್ ಅಲ್ಲಿ ಇರೋದಿಲ್ಲ, ಅದು ಏನಾಗುತ್ತೆ, ಲಿವರ್ ಯಾಂಗ್ ರೈಸಿಂಗ್ ಬಂದಿರುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ನೀವು ಟಂಗ್ ನೋಡೋದಕ್ಕೆ ಹೋದ್ರೆ ಅದು ಸೈಡ್ಸ್ ಆಫ್ ದ ಟಂಗ್ ಫುಲ್ ಕೆಂಪಗಾಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾವು ನೀಡ್ಲಿಂಗು ಅಥವಾ ಇನ್ನು ಉಳಿದಿರೋ ಆಲ್ಟರ್ನೇಟಿವ್ ಏನೇನಿದೆ ಅದು ಮಾಡಬೇಕು. ನೀಡ್ಲಿಂಗಲ್ಲಿ ಏನು ಮಾಡ್ತೀವಿ, ಯೂಶಲಿ ಲಿವರ್ 3 ಲಿವರ್ 2 ನೀಡ್ಲ್ ಮಾಡ್ತೀವಿ ಒಟ್ಟಿಗೆ, ಅಟ್ ದ ಸೇಮ್ ಟೈಮ್ ನೀಡ್ಲ್ ಮಾಡ್ತೀವಿ. ಬೆಸ್ಟ್ ಆಪ್ಷನ್ ಅದು, ಸ್ಟಾಗ್ನೇಷನ್ ಆಫ್ ಲಿವರ್ ಚಿ ಆಮೇಲೆ ಲಿವರ್ ಫೈರ್ ಬ್ಲೇಸಿಂಗ್ನ ಕಡಿಮೆ ಮಾಡೋದಕ್ಕೆ. ಅದಾಗೆ ಕಂಟಿನ್ಯೂ ಆದ್ರೆ ಸರ್ ಅದು ಆಂಗ್ಸೈಟಿಗೆ ಏನಾದ್ರೂ ಟರ್ನ್ ಆಗುತ್ತೆ? ಎಕ್ಸಾಕ್ಟ್ಲಿ, ಅದು ಬರುತ್ತೆ, ಅದಿದೆ, ಹೇಳ್ತೀನಿ. ಆಂಗ್ಸೈಟಿ, ಭಯ ಯಾವಾಗ ಟರ್ನ್ ಆಗುತ್ತೆ ಅದು ಕೂಡ ಇದೆ. So, okay, if the anger is bottled up, it will cause stagnation of liver chi, whereas if it is expressed, it will cause liver yang rising or liver fire blazing. ಇದನ್ನು ಹೇಳಿದೆ.
In a woman, stagnation of liver chi may easily lead to stasis of liver blood. ಇದು ವುಮೆನ್ಸ್ ಅಲ್ಲಿ ತುಂಬಾ ಕಾಮನ್. ಲಿವರ್ ಚಿ ಸ್ಟಾಗ್ನೇಟ್ ಆಯಿತು ಅಂತಂದ್ರೆ ಅದು ತುಂಬಾ ಈಸಿಯಾಗಿ ಲಿವರ್ ಬ್ಲಡ್ ಸ್ಟೇಸಿಸ್ಗೆ ಕಾರಣ ಆಗುತ್ತೆ. ಬಟ್ ಇದು ತುಂಬಾ ಕ್ರಾನಿಕ್ ಕಂಡೀಷನ್ ಅಲ್ಲಿ ಆಲ್ ಆಫ್ ಎ ಸಡನ್ ಎಲ್ಲ ಆಗೋದಿಲ್ಲ. ಓಕೆ, ತುಂಬಾ ಕ್ರಾನಿಕ್ ಕಂಡೀಷನ್ ಅಲ್ಲಿ ಲಿವರ್ ಬ್ಲಡ್ ಸ್ಟೇಸಿಸ್ ಆಗೋ ಚಾನ್ಸಸ್ ವಿಮೆನ್ ಅಲ್ಲಿ ಹೆಚ್ಚಿಗೆ ಮೆನ್ನಲ್ಲಿ ಕಂಪೇರ್ ಮಾಡಿದಾಗ. If a person also suffers from the kidney indeficiency, perhaps from the overwork, then he or she will develop liver yangism. ಒಬ್ಬ ಪರ್ಸನ್, ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ಗೆ ಕೋಪ ಬಂದಿದೆ, ಬಟ್ ಆಲ್ರೆಡಿ ಕಿಡ್ನಿ ಇನ್ಡಿಫಿಷಿಯನ್ಸಿ ಇದೆ. ಅಂಥವ್ರಿಗೆ ಸ್ವಲ್ಪ ಕೋಪ ಬಂದರೂ ಸಾಕು, ಅದು ಲಿವರ್ ಯಾಂಗೈಸಿಂಗ್ ಹೊರಟೋಗ್ಬಿಡುತ್ತೆ. ನಾರ್ಮಲ್ ಕಿಡ್ನಿ ಇಂಡಿಫಿಷಿಯನ್ಸಿ ಅಂತ ಏನೂ ಇಲ್ಲ, ಚೆನ್ನಾಗೇ ಇದೆ ಅಂತ ಅಂದ್ರೆ ಅದು ಫಸ್ಟು ಲಿವರ್ ಚಿ ಸ್ಟಾಗ್ನೇಟ್ ಆಗುತ್ತೆ. ಲಿವರ್ ಚಿ ಸ್ಟಾಗ್ನೇಟ್ ಆಗಿಬಿಟ್ಟು ಅಂಥ ಸೆಷನ್ ಕೋಪ ಬಂದಿರೋ ಸೆಷನ್ಗಳು ಇನ್ನೂ ಇನ್ಕ್ರೀಸ್ ಆದಮೇಲೆ, ತುಂಬ ಹೆಚ್ಚಿಗೆ ಆದಮೇಲೆ ಅದು ಲಿವರ್ ಯಾಂಗೈಸಿಂಗಿಗೆ ಹೊರಟೋಗುತ್ತೆ. ಬಟ್ ಇಫ್ ಇನ್ ಕೇಸ್ ಆ ಪೇಷಂಟಲ್ಲಿ ಕಿಡ್ನಿ ಇನ್ಡಿಫಿಷಿಯನ್ಸಿ ಆಲ್ರೆಡಿ ಇದೆ ಅಂದಾಗ ಸ್ವಲ್ಪ ಕೋಪ ಬಂದರೂ ಸಾಕು, ಅದು ಲಿವರ್ ಯಾಂಗೈಸಿಂಗ್ನ ಡೆವಲಪ್ ಮಾಡುತ್ತೆ. If on the other hand, the person has a tendency to heat, perhaps from the excessive consumption of hot foods, then he or she will tend to develop liver fire blazing. If in case body already ಯಾಂಗೈಸಿಂಗ್ ಇದೆ, ಹೀಟ್ ಇದೆ, ಬಾಡಿಲಿ ಹೀಟ್ ಎಕ್ಸಸ್ ಇದೆ ಅಂದ್ರೆ ಅದೇನು ಮಾಡುತ್ತೆ, ಲಿವರ್ ಫೈರ್ ಬ್ಲೇಸಿಂಗಿಗೆ ಕನ್ವರ್ಟ್ ಮಾಡುತ್ತೆ. So, anger does not always manifest outwardly with outburst of anger, irritability, shouting at face, etc. ಸಿಟ್ಟು ಆಕ್ಚುಲಿ ಯಾವಾಗಲೂ ಇದಿಷ್ಟು ಔಟ್ಬಸ್ಟ್ ಆಫ್ ಆಂಗರ್, ಇರಿಟಬಿಲಿಟಿ, ಕೂಗೋದು, ಮುಖ ಕೆಂಪಾಗೋದು ಯಾವಾಗಲೂ ಈ ಟೈಪ್ ಆಗೋದಿಲ್ಲ. ಅದು ಕ್ರಾನಿಕ್ ಸ್ಟೇಜಲ್ಲಿ ಹೋಗ್ತಾ ಹೋಗ್ತಾ ಹೋದಂಗೂ, ಪ್ಲಸ್ ಆ ಮನುಷ್ಯನಲ್ಲಿ ಆ ಲಿವರ್ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. Some individuals may carry anger inside them for years without ever manifesting it. ಕೆಲವರಲ್ಲಿ ಏನಾಗುತ್ತೆ, ಇಂಥ ಸಿಟ್ಟು ಮನಸ್ಸಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ, ಅದು ತುಂಬಾನೇ ವರ್ಷಾನ್ಗಟ್ಲೆ. ಇದು ವಿಮೆನ್ಸ್ ಅಲ್ಲಿ ಆಗುತ್ತೆ ಹೆಚ್ಚಿಗೆ. ಅವ್ರು ತುಂಬಾ ಮನಸ್ಸಲ್ಲೇ ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದನ್ನ ಎಕ್ಸ್ಪ್ರೆಸ್ಸೇ ಮಾಡಿರೋದಿಲ್ಲ. ಅದೇ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಇನ್ ದ ಸೆನ್ಸ್ ತುಂಬಾ ಕಡಿಮೆ ಟೈಮಲ್ಲಿ ಲಿವರ್ ಚಿ ಸ್ಟಾಗ್ನೇಷನ್ ಆಗುತ್ತೆ. ಲಿವರ್ ಚಿ ಸ್ಟಾಗ್ನೇಷನ್ ತುಂಬಾ ವರ್ಷಗಳ ತನಕ ಹಾಗೇ ಇರುತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಫೈರ್ ಬ್ಲೇಸಿಂಗ್ ಆಗುತ್ತೆ, ಲಿವರ್ ಯಾಂಗ್ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಪರ್ಟಿಕ್ಯುಲರ್, ಲಾಂಗ್ ಸ್ಟ್ಯಾಂಡಿಂಗ್ ಡಿಪ್ರೆಷನ್ ಮೇ ಬಿ ಡ್ಯೂ ಟು ರಿಪ್ರೆಸ್ಡ್ ಆಂಗರ್ ಆರ್ ರಿಸೆಂಟ್ಮೆಂಟ್. ರಿಸೆಂಟ್ಮೆಂಟ್ ಅಂತಂದ್ರೆ ಒಂದು ಹತಾಶೆ ಮನೋಭಾವ. Okay, because the person is very depressed, he or she may look very subdued and pale, walk slowly and speak with a low voice, all signs which one would associate with a depletion of chi and blood deriving from sadness or grief. ಆಕ್ಚುಲಿ ಇಂಥ ಮನುಷ್ಯರಲ್ಲಿ ಅಂದ್ರೆ ಇಂಥ ಪೇಷಂಟ್ಸ್ ಅಲ್ಲಿ ಯಾವಾಗ ನಾವು ಆ ಸಿಟ್ನ ಒಳಗಡೆನೆ ಇಟ್ಕೊಳ್ಳೋದಕ್ಕೆ ನೋಡ್ತೀವಿ, ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ, ಅವರು ರುಟೀನಲ್ಲೂ ನಿಮಗೆ ಚೇಂಜಸ್ಗಳನ್ನ ನೀವು ನೋಡ್ಬೋದು. ನಿಧಾನಕ್ಕೆ ನಡೆಯೋದು, ವಾಯ್ಸ್ ಸ್ಲೋ ಆಗ್ಬಿಡೋದು, ಒಂದು ಪಿಚ್ಚೇ ಇಲ್ಲ ವಾಯ್ಸಲ್ಲಿ, ಸ್ಲೋ ವಾಯ್ಸ್, ಕಾಂಪ್ಲೆಕ್ಷನ್ ಕೂಡ ಪೇಲ್ ಆಗೋದು. ಇದೆಲ್ಲ ಏನಕ್ಕಾಗುತ್ತೆ, ಚಿ ಡಿಪ್ಲೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಚಿ ಏನಕ್ಕೆ ಡಿಪ್ಲೀಟ್ ಆಗುತ್ತೆ ನಿಮಗೆ ಗೊತ್ತಿದೆ, ಇಡೀ ಬಾಡಿಯಲ್ಲಿ ಚಿ ಮೂವ್ಮೆಂಟ್ ಆಗಬೇಕು ಅಂತ ಅಂದ್ರೆ ಚೀನ ಗವಾನ್ ಮಾಡೋದು ಲಂಗ್ಸ್. ಬಟ್ ಅಲಾಂಗ್ ವಿತ್ ದ ಹೆಲ್ಪ್ ಆಫ್ ಲಿವರ್. ಲಿವರ್ ಹೆಲ್ಪ್ ಇಲ್ಲದೆ ಲಂಗ್ಸ್ ಕೂಡ ಚೀನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ಲಿವರ್ ಚೀನೇ ಡಿಪ್ಲೀಟ್ ಆಗ್ತಾ ಇದೆ, ಲಂಗ್ಸ್ ಚಿ ಕೂಡ ಡಿಪ್ಲೀಟ್ ಆಗುತ್ತೆ.
ಲಂಗ್ಸ್ ಚಿ ಕೂಡ ಯಾವಾಗ ಡಿಪ್ಲೀಟ್ ಆಗುತ್ತೆ, ಬ್ಲಡ್ ಡಿಪ್ಲೀಟ್ ಆಗುತ್ತೆ, ಬ್ಲಡ್ ಡಿಫಿಷಿಯನ್ಸಿ ಆಗುತ್ತೆ. ಸ್ಯಾಡ್ನೆಸ್ಸು, ಇಂಥ ಒಂದು ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಸಿಟ್ಟನ್ನ ನಾವು ಎಕ್ಸ್ಪ್ರೆಸ್ ಮಾಡದೇ ಇದ್ದಾಗ, ಬಂದಿರೋ ಸಿಟ್ಟನ್ನ ನಾವು ಎಕ್ಸ್ಪ್ರೆಸ್ ಮಾಡದೇ ಇದ್ದಾಗ ಏನಾಗುತ್ತೆ, ಲಿವರ್ ಚಿ ಸ್ಟಾಗ್ನೇಟ್ ಆಗುತ್ತೆ, ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಚೆಸ್ಟ್ ಟೈಟ್ ಆಗೋದು, ಇನ್ಸೋಮ್ನಿಯಾ, ಡಿಪ್ರೆಷನ್ನು, ಬ್ಲೋಟಿಂಗು, ಇಫ್ ಇನ್ ಕೇಸ್ ಲಿವರ್ ಸ್ಪ್ಲೀನ್ ಇನ್ವೈಟ್ ಮಾಡೋದಕ್ಕೆ ಹೋದ್ರೆ ಆಸಿಡ್ ರಿಫ್ಲೆಕ್ಸು, ಈ ಟೈಪ್. ಅದನ್ನ ಇಫ್ ಇನ್ ಕೇಸ್ ನಾವು ಹಾಗೇ ಇಟ್ಕೊಂಡ್ವಿ, ತುಂಬಾ ದಿನಗಳ ತನಕ ಹಾಗೇ ಇಟ್ಕೊಂಡ್ವಿ ಅಂದಾಗ ಅದು ಸ್ಯಾಡ್ನೆಸ್, ದುಃಖ ಅಥವಾ ಗೈಫ್ ಇದಾಗಿ ಕನ್ವರ್ಟ್ ಆಗುತ್ತೆ. ಅದೇ ಸಿಟ್ಟು ದುಃಖ ಅಥವಾ ಗೈಫ್ ಆಗಿ ಕನ್ವರ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ದಟ್ ಈಸ್ ರಿಲೇಟೆಡ್ ಟು ಲಂಗ್ಸ್. ಓಕೆ, ಸರ್ ಇದು ವರ್ಕ್ ಪ್ರೆಷರ್ ಅಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಹೌದು ಹೌದು. ಅಲ್ಲ, ಇವಾಗ ಆ ಸಿಟ್ಟು ಅನ್ನೋದು ಒಂದು ಎಮೋಷನ್, ಅದಕ್ಕೊಂದು ನೇಮ್ ಕೊಟ್ಟಿದ್ದೀನಿ. ಆ ಎಮೋಷನ್ ಯಾವುದರಿಂದ ಅನ್ನೋದು ಬಂದಿರ್ಬೋದು. ವರ್ಕ್ ಪ್ರೆಷರ್ ಇಂದ ಬಂದಿರ್ಬೋದು, ಮನೇಲಿ ಜಗಳ ಆಡೋದ್ರಿಂದ ಬಂದಿರ್ಬೋದು, ಅಥವಾ ನನಗೆ ಕೆಲಸ ಇಷ್ಟ ಇಲ್ಲ, ಆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಬಂದಿರ್ಬೋದು, ಅಥವಾ ನನ್ನ ಹತ್ರ ಅಲ್ಲಿ ಆ ಆ ವಸ್ತು ನನ್ನ ಹತ್ರ ಇಲ್ಲ ಅನ್ನೋ ಒಂದು ಡಿಪ್ರೆಷನ್ನಲ್ಲೂ ಸಿಟ್ಟು ಬಂದಿರ್ಬೋದು. ಒಟ್ಟು ಸಿಟ್ಟು. ಫಸ್ಟ್ ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲಿ ಸರ್ ಎಮೋಷನ್ಸ್ ಎಲ್ಲ ಶೋ ಮಾಡಿದ್ರಲ್ಲ, ಸೊ ಅದು ಒನ್ ಬೈ ಒನ್ ಟರ್ನ್ ಆಗ್ತಾ ಅಂದ್ರೆ ಇದಾಗ್ತಾ ಹೋಗುತ್ತೆ, ಟರ್ನ್ ಆಗ್ತಾ ಹೋಗುತ್ತೆ. ಫಸ್ಟ್ ಅಲ್ಲ, ಕೋಪ, ನಾನು ನೆಕ್ಸ್ಟ್ ನಾನು ಒನ್ ಬೈ ಒನ್ನೇ ಹೇಳ್ತಾ ಹೋಗ್ತೀನಿ ಮೇಡಮ್, ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಬಟ್ ಈ ಸಿಟ್ಟು ನಿಮಗೆ ಏನೇನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಏನಾಗುತ್ತೆ, ಒಂದು ಎಮೋಷನ್ನು ಒಂದು ಆರ್ಗನ್ನ ಟಾರ್ಗೆಟ್ ಮಾಡುತ್ತೆ, ಒಂದು ಇನ್ ಆರ್ಗನ್ನ ಟಾರ್ಗೆಟ್ ಮಾಡುತ್ತೆ. ಆ ಇನ್ ಆರ್ಗನ್ನು 5 ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ. ಯಾವಾಗ ಆ ಇನ್ ಆರ್ಗನ್ 5 ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ, ಉಳಿದ ಎಲ್ಲ ಆರ್ಗನ್ಗೂ ರಿಲೇಟ್ ಆಗೇ ಆಗುತ್ತೆ. ಲಿವರ್ ಬಂದ್ಬಿಟ್ಟು, ವುಡ್ ಬಂದ್ಬಿಟ್ಟು ಹಾರ್ಟ್ನ ಮದರ್ ತಾನೆ, ಹಾರ್ಟ್ನ ಹ್ಯಾಂಪರ್ ಮಾಡೇ ಮಾಡುತ್ತೆ. ಕಿಡ್ನಿ ಬಂದ್ಬಿಟ್ಟು ಲಿವರ್ ಮದರ್, ಕಿಡ್ನಿನೂ ಹ್ಯಾಂಪರ್ ಮಾಡೇ ಮಾಡುತ್ತೆ. ಲಿವರ್ ಸ್ಟಮಕ್ ಮತ್ತೆ ಸ್ಪ್ಲೀನ್ನ ಕಂಟ್ರೋಲ್ ಮಾಡೋದ್ರಿಂದ ಅಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಮೆಟಲ್ಲು ಲಿವರ್ನ ಕಂಟ್ರೋಲ್ ಮಾಡೋದ್ರಿಂದ ಮೆಟಲ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. ಹೀಗೆಲ್ಲ ಒಂದಕ್ಕೊಂದು ಕೋರಿಲೇಟೆಡ್. ಆಕ್ಚುಲಿ ಇವಾಗ ಹೇಗೆ ಹೇಳಿ, ಇಂಡೈಜೆಷನ್ ಆಯಿತು ಅಥವಾ ಕಾನ್ಸ್ಟಿಪೇಷನ್ ಆಯಿತು ಅಂದ್ಕೊಳ್ಳಿ, ನೀವು ಫಸ್ಟು ಅಟ್ಲೀಸ್ಟ್ ಒಂದು 3-4 ದಿನದ ಹಿಸ್ಟ್ರಿ ತಗೊಳ್ಳಿ, ಏನೇನು ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಚೆನ್ನಾಗೇ, ಈಚೆ ಊಟನೇ ಮಾಡಿಲ್ಲ, ನಾನು ಮನೇಲೇ ಊಟ ಮಾಡಿದ್ದೀನಿ, ಹೈ ಫೈಬರ್ ಕಂಟೆಂಟ್ ತಗೊಂಡಿದ್ದೀನಿ, ನೀವು ಹೇಳ್ದಂಗೆ ಕುತ್ಕೊಂಡು ಆ ತಟ್ಟೆನ ನೋಡ್ಬಿಟ್ಟು ಹಾಗೆ ನಿಧಾನಕ್ಕೆ ಊಟ ಮಾಡಿದ್ದೀನಿ, ಊಟ ಮಾಡಿದ್ಮೇಲೆ ನೀರೇ ಕುಡ್ದಿಲ್ಲ ನಾನು. ಅದು ನೀವು ಊಟ ಮಾಡಿರೋದು ತುಂಬಾ ಆರ್ಗ್ಯಾನಿಕ್ ಫುಡ್ಡು. ಬಟ್ ಬೆಳಗ್ಗಿಂದ ಹೆಂಡತಿ ಮೇಲೆ ಕೋಪ ಇದೆ ಅಥವಾ ಗಂಡನ ಮೇಲೆ ಕೋಪ ಇದೆ. ಅದೊಂದು 3-4 ದಿನದಿಂದ ನಡೀತಾ ಇದೆ. ಅವಾಗ ನೀವು ಸ್ಟಮಕ್ನ ಟ್ರೀಟ್ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ, ಅವಾಗ ನೀವು ಸ್ಪ್ಲೀನ್ನ ಟ್ರೀಟ್ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ, ಅವಾಗ ನೀವು ಲಾರ್ಜ್ ಇಂಟೆಸ್ಟೈನ್ನ ಟ್ರೀಟ್ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ. ಯಾವುದನ್ನ ಟ್ರೀಟ್ ಮಾಡಬೇಕು? ಲಿವರ್ನ ಟ್ರೀಟ್ ಮಾಡಬೇಕು. ಹಾಗಾಗಿ ಇದು ಇಂಪಾರ್ಟೆಂಟ್. ನೀವು ಅಂಥ ಟೈಮಲ್ಲಿ ಸ್ಟಮಕ್ಕು, ಸ್ಪ್ಲೀನು, ಲಾರ್ಜ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನ್ನ ಟ್ರೀಟ್ ಮಾಡಿದ್ರೆ 2 ದಿನ 2 ಡೇಸ್ ರಿಲೀಫ್ ಸಿಗುತ್ತೆ. 3rd ಡೇ ಮತ್ತೆ ಹಂಗೆ ಕಂಟಿನ್ಯೂ ಆಗುತ್ತೆ. ಏನಕ್ಕೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ರೂಟ್ ಕಾಸ್ ಬಂದ್ಬಿಟ್ಟು ಲಿವರ್ ಚೀ ಸ್ಟಾಗ್ನೆಂಟ್. ಅದನ್ನ ಟ್ರೀಟೇ ಮಾಡಿಲ್ವೇ ನೀವು?
ತುಂಬಾ ಯೂಸ್ಫುಲ್ ಇದೆ ಇದು. ಈ ಕಾನ್ಸೆಪ್ಟ್ ಏನಿದೆ ತುಂಬಾ ಯೂಸ್ಫುಲ್. ಯೂಸ್ಫುಲ್ ಅನ್ನೋದಕ್ಕಿಂತ ದಿಸ್ ಇಸ್ ಬೇಸಿಕ್, ಇದನ್ನ ತಿಳ್ಕೊಳ್ಳೇಬೇಕು. ನಾ ದೇರ್ ಇಸ್ ಅ ಮೋಡ್ ಆಫ್ ಟ್ರೀಟ್ಮೆಂಟ್. ಹೀಗೆ ಮಾಡಬೇಕು ಅಂತಂದ್ರೆ ಈ ಚಾನಲ್ ಅಲ್ಲೇ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಸೊ ನನ್ನ ಸಿನ್ಸಿಯರ್ ಸಜೆಷನ್, ಫಸ್ಟು ಎಮೋಷನಲ್ ಕಾಸಸ್ನ ಟಾರ್ಗೆಟ್ ಮಾಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ, ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಆಮೇಲೆ ಆ ರಿಸಲ್ಟು ಲಾಂಗ್ ಲಾಸ್ಟಿಂಗ್. ಇನ್ನೊಂದು ಸಾರಿ ಅಂತ ಕೋಪ ಆಗೋ ತನಕ ನೀವು ಕೊಟ್ಟಿರೋ ಟ್ರೀಟ್ಮೆಂಟು ನಿಮಗೆ ರಿಸಲ್ಟ್ ಕೊಟ್ಟಿರುತ್ತೆ. ಹಂಗಾಗಿ in some cases, anger can affect other organs, especially the stomach. This can be due to stagnant liver chi invading the stomach. ಇನ್ನು ಉಳಿದಿರೋ ಕೇಸಸ್ ಅಲ್ಲಿ ಏನಾಗುತ್ತೆ, ಈ ಸಿಟ್ಟು ಬಂದ್ಬಿಟ್ಟು ಡಯಟ್ ಸ್ಟಮಕ್ನ ಅಟ್ಯಾಕ್ ಮಾಡುತ್ತೆ. ಡಯಟ್ ಸ್ಟಮಕ್ನ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಂದ್ರೆ ಆ ಸ್ಟೇಜ್ ಏನು ಅಂತಂದ್ರೆ ಲಿವರ್ ಇನ್ಸಲ್ಟಿಂಗ್ ಇನ್ವೇಡಿಂಗ್. ಆಕ್ಚುಲಿ ವುಡ್ಡು ಅದನ್ನ ಕಂಟ್ರೋಲ್ ಮಾಡಬೇಕು. ಇದು ಏನ್ ಮಾಡ್ತಾ ಇದೆ, ಟೂ ಮಚ್ ಕಂಟ್ರೋಲ್ ಮಾಡ್ತಾ ಇದೆ. ಟೂ ಮಚ್ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಜಸ್ಟ್ ಸ್ಟಮಕ್ ರಿಲೇಟೆಡ್ ಸಿಂಪ್ಟಮ್ಸ್ಗಳು ಬರ್ತವೆ. ಹಿಕ್ಕಪ್ಸ್ ಆಗಲಿ, ನಾಶಿಯಾ ಆಗಲಿ, ಅಬ್ಡಾಮಿನಲ್ ಪೇಯ್ನ್ ಆಗಲಿ, ವಾಮಿಟಿಂಗು, ಹಸುವಿಲ್ದೆ ಅದು ಪೂರ್ ಆಪೆಟೈಟು, ಇಂಥ ಸಿಂಪ್ಟಮ್ಸ್ಗಳು ಬರ್ತಾ ಇರುತ್ತೆ. ಬಟ್ ರೀಸನ್ ಏನು ಅದಕ್ಕೆ? ಕೋಪ. ಅದಕ್ಕೆ ರೀಸನು ಕೋಪ. ಅದಕ್ಕೆ ರೀಸನ್ ಸ್ಟಮಕ್ ಅಲ್ಲ. ಸ್ಟಮಕ್ ಚೆನ್ನಾಗೇ ಇರುತ್ತೆ. ಬಟ್ ಆ ಕೋಪದಿಂದ ಆ ಲಿವರ್ ಚಿ ಸ್ಟಾಗ್ನೆಟ್ ಆಗ್ಬಿಟ್ಟು ಸ್ಟಮಕ್ನ ಟೂ ಮಚ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಇಂಥ ಟೈಮಲ್ಲಿ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ಯೂಶಲಿ ಇದು ಯಾವಾಗುತ್ತೆ, ಇಂಥ ಕೇಸಸ್ಗಳು ಯಾವಾಗುತ್ತೆ ಅಂದ್ರೆ, ಇವಾಗ ಲಿವರ್ ಸ್ಟಮಕ್ನ ಟೂ ಮಚ್ ಆಗಿ ಕಂಟ್ರೋಲ್ ಮಾಡ್ತಾ ಇದೆ ಅಂತಂದ್ರೆ ಸ್ಟಮಕ್ ಆಲ್ರೆಡಿ ವೀಕ್ ಇರಬೇಕು. ಅವಾಗ ಇಂಥ ಸಿಚುಯೇಷನ್ ಬರುತ್ತೆ. ಇಫ್ ಇನ್ ಕೇಸ್ ಸ್ಟಮಕ್ ಚಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ಸ್ಟಾರ್ಟ್ ಅಟ್ ದ ಫಸ್ಟ್ ಟೈಮೇ ಈ ಟೈಪ್ ಎಲ್ಲ ಆಗೋದಿಲ್ಲ. ಫಸ್ಟ್ ಟೈಮ್ ಕೋಪದಿಂದಾನೇ ಇಷ್ಟೆಲ್ಲ ಆಗೋದಿಲ್ಲ. Okay, such a condition is more likely to occur if one gets angry at meal times, which may happen if the family meals becomes occasion for regular hours. ಇದು ತುಂಬಾ ಜನ ನೋಡಿರ್ತಾರೆ. ಕೆಲವರಿಗೆ ಟೈಮ್ ಟು ಟೈಮ್ ಊಟ ಸಿಗ್ಲಿಲ್ಲ ಅಂದ ಕೂಡಲೇ ಕೋಪ ಬಂದ್ಬಿಡುತ್ತೆ. ಸಿಂಪಲ್ ಇದು ಎಕ್ಸ್ಪ್ಲನೇಷನ್. ಆ ಕೋಪಕ್ಕೂ ಸ್ಟಮಕ್ ವೀಕ್ ಆಗಿರೋದಕ್ಕೂ ತುಂಬಾ ಚೆನ್ನಾಗಿ ಕೋರಿಲೇಟ್ ಮಾಡ್ಬೋದು. ಇಟ್ ಆಲ್ಸೋ ಹ್ಯಾಪನ್ಸ್ ವೆನ್ ದೇರ್ ಇಸ್ ಅ ಪ್ರೀ ಎಕ್ಸಿಸ್ಟಿಂಗ್ ವೀಕ್ನೆಸ್ ಆಫ್ ಸ್ಟಮಕ್. ನಾ ಹೇಳಿದ್ನಲ್ಲ ಹಾಗೆ, ಮುಂಚೆನೆ ಸ್ಟಮಕ್ ವೀಕ್ ಇದೆ, ಸ್ಟಮಕ್ ಚಿ ಮುಂಚೆನೆ ವೀಕ್ ಇದೆ ಅಂದಾಗ ನಮಗೆ ಟೈಮಿಗೆ ಸರಿಯಾಗಿ ಊಟ ಸಿಗದೆ ಇದೆ, ಅಥವಾ ಊಟದ ಟೈಮಲ್ಲೇ, ಮೀಲ್ಸ್ ಟೈಮಲ್ಲೇ ಕೋಪ ಬರೋದು ಹೆಚ್ಚಿಗೆ ಆಗುತ್ತೆ. ಇನ್ ವಿಚ್ ಕೇಸ್ ದ ಆಂಗರ್ ಮೈ ಅಫೆಕ್ಟ್ ದ ಸ್ಟಮಕ್ ವಿತೌಟ್ ಅಫೆಕ್ಟಿಂಗ್ ಲಿವರ್. ಇದು ಡೈರೆಕ್ಟ್ ಆಗಿ ಸ್ಟಮಕ್ನ ಅಫೆಕ್ಟ್ ಮಾಡುತ್ತೆ. ಸ್ಟಮಕ್ನ ಅಫೆಕ್ಟ್ ಮಾಡಿ ಆ ಕೆಲವು ಸಿಂಪ್ಟಮ್ಸ್, ಹಿಕ್ಕಪ್ಸ್, ಅಬ್ಡಮಿನಲ್ ಪೇನು, ವಾಮಿಟಿಂಗು, ಇಂಥ ಸಿಂಪ್ಟಮ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಲಿವರ್ ರಿಲೇಟೆಡ್ ಯಾವುದೇ ರೀತಿ ಸಿಂಪ್ಟಮ್ಸ್ ಇರೋದಿಲ್ಲ ಇದು ಇಂಥ ಟೈಮಲ್ಲಿ. ಇಫ್ ಒನ್ ರೆಗ್ಯುಲರ್ಲಿ ಗೆಟ್ಸ್ ಆಂಗ್ರಿ an hour or two after meals, then the anger will affect the intestine rather than the stomach. ಊಟ ಮಾಡಿ 1 ಗಂಟೆ ಅಥವಾ 2 ಗಂಟೆ ಆದ್ಮೇಲೆ ಕೋಪ ಬರ್ತಾ ಇದೆ, ಇಂಥ ಸಿಂಪ್ಟಮ್ಸ್ ಇದೆ, ಕೋಪ ಆಗ್ತಾ ಇರೋ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಇಂಟೆಸ್ಟೈನ್ ಹ್ಯಾಂಪರ್ ಮಾಡುತ್ತೆ, ಎಸ್ಪೆಷಲಿ ಸ್ಮಾಲ್ ಇಂಟೆಸ್ಟೈನ್. ಬಟ್ ಮೀಲ್ಸ್ ಟೈಮಲ್ಲಿ ಆಗ್ತಾ ಇದೆ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಸ್ಟಮಕ್. ಮೀಲ್ಸ್ ಆಗ್ಬಿಟ್ಟು ಒಂದು 2 hours ಆದ್ಮೇಲೆ ಆಗ್ತಾ ಇದೆ ಅಂತಂದ್ರೆ ಅದು ಇಂಟೆಸ್ಟೈನ್ಗೆ ರಿಲೇಟೆಡ್. ಸ್ಮಾಲ್ ಇಂಟೆಸ್ಟೈನ್ ವೀಕ್ ಇರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಚಿ ವೀಕ್ ಇರುತ್ತೆ. This happens, for example, when one
ಗೋ ಸ್ಟ್ರೈಟ್ ಬ್ಯಾಕ್ ಟು ಎ ಸ್ಟ್ರೆಸ್ಫುಲ್ ಅಂಡ್ ಫ್ರಸ್ಟ್ರೇಟಿಂಗ್ ಜಾಬ್ ಆಫ್ಟರ್ ದ ಲಂಚ್. ಇದಕ್ಕೆ ಇದೊಂದು ರೀಸನ್. ಊಟ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸ ನಿಮಗೆ ಇಷ್ಟ ಇರೋದಿಲ್ಲ. ಕೆಲಸ ಮಾಡ್ತಾ ಇರ್ತೀರ ನೀವು, ಮಧ್ಯೆ ಊಟ ಟೈಮ್ ಬರುತ್ತೆ, ಊಟ ಆದ್ಮೇಲೆ ಮತ್ತೆ ಅದೇ ಕೆಲಸ ಮಾಡೋದಕ್ಕೆ ಹೋಗ್ತೀರ. ಆವಾಗ ಇಂಟೆಸ್ಟೈನ್ಸ್ ವೀಕ್ ಆಗುತ್ತೆ. ಅದನ್ನ ಆ ಜಾಬ್ ಟೆನ್ಷನ್ನೇ ತಲೆಯಲ್ಲಿ ಇಟ್ಕೊಂಡು ಊಟ ಮಾಡಿರ್ತೀವಿ. ಆ ಊಟ ಕರೆಕ್ಟಾಗಿ ಸ್ಟಮಕ್ ಚೆನ್ನಾಗಿದೆ ಅಂತ ಅಂದ್ರೆ ಸ್ಟಮಕ್ ಇಂದ ಮೂವ್ ಆಗ್ಬಿಟ್ಟಿರುತ್ತೆ. ಬಟ್ ಯಾವಾಗ ಅಬ್ಸಾರ್ಬ್ ಆಗಬೇಕು ನೋಡಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ, ಆವಾಗ ಅಬ್ಸಾರ್ಬ್ ಆಗೋದಿಲ್ಲ ಅದು. ಯಾಕೆಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಆಲ್ರೆಡಿ ವೀಕ್ ಇರುತ್ತೆ. In this case, stagnant liver chi invades the intestines and causes abdominal pain, distension, and alteration of constipation with diarrhea. Intestine related ಎಲ್ಲ ಸಿಂಪ್ಟಮ್ಸ್ ಬರುತ್ತೆ. ಬಟ್ ಇದೆಲ್ಲದಕ್ಕೂ ಮೂಲ ಕಾರಣ ಬಂದ್ಬಿಟ್ಟು ಲಿವರ್ ಚಿ. ಲಿವರ್ ಚಿಯಿಂದ ಇಷ್ಟೆಲ್ಲ ಆಗುತ್ತೆ. ಓಕೆ, ಇಫ್ ಇನ್ ಕೇಸ್ ಇದೇ ಈ ಸಿಟ್ಟೆ ನಿಮಗೆ ನೈಟಲ್ಲಿ ಆಗ್ತಾ ಇದೆ, ನೈಟ್ ಮಲ್ಕೊಂಡಾಗ ಆಗ್ತಾ ಇದೆ, ಇನ್ಸೋಮ್ನಿಯಾ ಆಗ್ತಾ ಇದೆ, ಒಂಥರ ನೈಟಲ್ಲಿ ಹೈಪೋಕಾಂಡ್ರಿಯಲ್ ಪೇನ್ ಆಗ್ತಾ ಇದೆ, ಹಿಂಗೆಲ್ಲ ಆಗ್ತಾ ಇದೆ ಅಂತಂದ್ರೆ ಅದು ಮತ್ತೆ ಲಿವರ್ ರಿಲೇಟೆಡ್. Finally, anger, like all other emotion, also affect the heart. ನಾನು ಇದನ್ನು ಮುಂಚೆನೆ ಹೇಳಿದ್ದೆ, ಎಲ್ಲ ಎಮೋಷನ್ಸು ಆ ಆರ್ಗನ್ಗೆ ಸಂಬಂಧಪಟ್ಟಿದ್ದು. ಬಟ್ ಎಲ್ಲ ಆದ್ಮೇಲೆ ಅದು ಬಂದ್ಬಿಟ್ಟು ಹಾರ್ಟ್ಗೆ ಬರುತ್ತೆ. ಹಾರ್ಟಲ್ಲಿ ನಿಮಗೆ ಆ ಫೀಲ್ ಗೊತ್ತಾಗುತ್ತೆ. ಏನಕ್ಕೆ ಹಾರ್ಟಲ್ಲಿ ಆ ಫೀಲ್ ಗೊತ್ತಾಗುತ್ತೆ? ಬಿಕಾಸ್ ಶೆನ್ ಅಲ್ಲಿದೆ. This particularly prone to be affected by anger also because from a 5-element perspective, the liver is the mother of heart, and often liver fire is transmitted to the heart, giving rise to heart fire. ಸೊ ಯೂಶಲಿ ಫೈನಲಿ ಎಲ್ಲ ಎಮೋಷನ್ಸು ಫೈನಲ್ ಆಗಿ ಹಾರ್ಟ್ ಬರುತ್ತೆ. ಬಟ್ ಈ ಕೇಸಲ್ಲಿ ಏನಾಗಿದೆ, ಕೋಪ ಬಂದಿದೆ, ಅದು ಲಿವರ್ನ ಅಫೆಕ್ಟ್ ಮಾಡಿದೆ. ಲಿವರ್ನ ಅಫೆಕ್ಟ್ ಮಾಡಿದೆ, ತಾಯಿನ ಅಫೆಕ್ಟ್ ಮಾಡಿದೆ ಅಂತ ಅಂದ್ರೆ ಆ ಕೋಪ ಡೈರೆಕ್ಟ್ ಆಗಿ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಯಾವಾಗ ಆ ಹೀಟು ಹಾರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಅದು ಹಾರ್ಟ್ ಫೈರ್ ಕನ್ವರ್ಟ್ ಆಗುತ್ತೆ. Anger makes the heart full with blood rushing to it. With time, this leads to blood heat affecting the heart and therefore the mind. Anger tends to affect the heart, particularly when the person does a lot of jogging, hurrying, or exercising. ಏನಾಗುತ್ತೆ, ಯಾವಾಗ ಆ ಲಿವರ್ ಫೈರ್ ಹೆಚ್ಚಿಗೆ ಆಗ್ಬಿಟ್ಟು ಆ ಹೀಟು ಹಾರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೋ, ಆವಾಗ ಆ ಹೀಟ್ನ ಸಬ್ಡ್ಯೂ ಮಾಡೋದಕ್ಕೆ ಬ್ಲಡ್ ಅಲ್ಲಿ ಹೆಚ್ಚಿಗೆ ಆಗುತ್ತೆ. ಹಾರ್ಟ್ ಬ್ಲಡ್ ಹೆಚ್ಚಿಗೆ ಆಗುತ್ತೆ. ಯಾಂಗ್ ಹೆಚ್ಚಿಗೆ ಆಗಿದೆ, ಯಾಂಗ್ನ ಸಬ್ಡ್ಯೂ ಮಾಡೋದಕ್ಕೆ ಇನ್ನು ಕೂಡ ಜಾಸ್ತಿ ಆಗ್ಬೇಕು ತಾನೆ. ಇನ್ನಂತಂದ್ರೆ ಏನು, ಅಲ್ಲಿ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ. ಇದು ಈ ಕಾರಣದಿಂದ ಮೈಂಡ್ ಕೂಡ ಎಫೆಕ್ಟ್ ಆಗುತ್ತೆ. ಮೈಂಡ್ ಅಲ್ಲೇ ಇರುತ್ತೆ, ಶೆನ್ ಅಲ್ಲೇ ಇರುತ್ತಲ್ವಾ, ಶೆನ್ ಎಫೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಇಂಥ ಕೇಸಲ್ಲಿ ನೀವೇನಾದ್ರು ಜಾಗಿಂಗು ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಾರ್ಟ್ ಮೇಲೆ ಲೋಡ್ ಹೆಚ್ಚಿಗೆ ಆಗುತ್ತೆ. ನೀವು ಕೇಳಿರ್ಬೋದು, ಒಬ್ಬ ತುಂಬಾ ಒಳ್ಳೆ ಡಯಟಿಷಿಯನ್ ಅಥವಾ ತುಂಬಾ ಒಳ್ಳೆ ಫಿಸಿಷಿಯನ್ ಹೇಳಿರ್ತಾರೆ, ಹಿಂದಿನ ದಿನ ಏನಾದ್ರು ಜಗಳ, ಕೋಪ, ಆ ಟೈಪ್ ಏನಾದ್ರು ಆಗಿದ್ದಿದ್ರೆ ನೆಕ್ಸ್ಟ್ ಡೇ ಜಿಮ್ಗೆಲ್ಲ ಹೋಗ್ಬೇಡಿ. ಹಿಂದಿನ ದಿನ ಜಗಳ ಆಗಿತ್ತು, ನಿಮಗೆ ಕೋಪ ಬಂದಿತ್ತು ಅಂದ್ರೆ ನೆಕ್ಸ್ಟ್ ಡೇ ಏನಕ್ಕೆ ಜಿಮ್ಗೆ ಹೋಗ್ಬಾರ್ದು ಅಂತಂದ್ರೆ ಇದಕ್ಕೆ ಹೋಗ್ಬಾರ್ದು. ದಿಸ್ ಇಸ್ ದ ರೀಸನ್. Thus, in general, anger affects primarily the liver, and it may cause either stagnation of liver chi or liver yangizing. Starting
ಲಿವರ್ ಚಿ ಸ್ಟಾಗ್ನೇಟ್ ಆಗುತ್ತೆ ಅಥವಾ ಲಿವರ್ ಯಾಂಗ್ ಐಸಿಂಗ್ ಆಗುತ್ತೆ. When advising patients on how to deal with this anger, we should note that if anger has caused stagnation of liver chi, expressing the anger may helpful. ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜ್ ಅಲ್ಲೇ ಇದೆ ಅಂದಾಗ ನೀವು ಪೇಷಂಟ್ಗೆ ಏನ್ ಹೇಳ್ಬೋದು, ಆ ಕೋಪನ ಈಚೆ ಹಾಕ್ಬಿಡಿ ಅಂತ ಹೇಳ್ಬೋದು. ಯಾವಾಗ ಲಿವರ್ ಚಿ ಸ್ಟಾಗ್ನೇಟ್ ಆಗಿದ್ದಾಗ. ಇಫ್ ಇನ್ ಕೇಸ್ ಅದು ಲಿವರ್ ಯಾಂಗ್ ಐಸಿಂಗ್ ಹೊಟ್ಟೋಗಿದೆ ಅಂತ ಅಂದ್ರೆ ಆ ಕೋಪನ ಜಸ್ಟ್ ಈಚೆ ಹಾಕೋದ್ರಿಂದ ಯಾವುದೇ ರೀತಿ ಪ್ಲಸ್ ಆಗಲ್ಲ. ಐ ಮೀನ್ ನಿಮಗೆ ಆ ಟ್ರೀಟ್ಮೆಂಟ್ ವ್ಯಾಲ್ಯೂ ಸಿಗಲ್ಲ. ನೀವೇನ್ ಮಾಡಬೇಕು, ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಮಾಡಲೇಬೇಕು. ಅಂದ್ರೆ ಆಕ್ಯುಪಂಚರ್ ನಾವೇನ್ ಮಾಡ್ತೀವಿ, ಲಿವರ್ ಟು ಲಿವರ್ ನ ಡೈರೆಕ್ಟ್ ಆಗಿ ನೀಡಲ್ ಮಾಡ್ಬಿಡ್ತೀವಿ ಅಟ್ ಎ ಟೈಮ್. However, if the anger has given rise to liver yang ising, expressing it will not usually help. It is too late, and expressing the anger forcefully may only make the liver yang rise even more. ಅಂತ ಟೈಮಲ್ಲಿ ನಾವು ಆ ಪೇಷಂಟ್ಗೆ ನೀವು ಆ ಕೋಪನ ಈಚೆ ಹಾಕಿ ಅಂತ ಹೇಳ್ತಾ ಹೋದಂಗು ಪೇಷಂಟ್ಗೆ ಆ ಕೋಪ ಇನ್ನೂ ಹೆಚ್ಚಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರತು ಆ ಕೋಪ ಅವ್ರು ಈಚೆ ಹಾಕೋದಿಲ್ಲ. ಬಿಕಾಸ್ ಅದು ಫೈನಲ್ ಸ್ಟೇಜ್ಗೆ ಬಂದ್ಬಿಟ್ಟಿರುತ್ತೆ, ಲಿವರ್ ಫೈರ್ ಹೆಚ್ಚಿಗೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನೋಡಿ, ನಾನು ಈ ಪ್ರತಿಯೊಂದು ಇವಾಗ ಹೇಳದ್ನಲ್ಲ, ಈ ಟೈಪ್ ಪ್ರತಿಯೊಂದು ಎಮೋಷನ್ಸ್ನು ಇಷ್ಟೇ ಡೆಪ್ತ್ ಅಲ್ಲಿ ಇರುತ್ತೆ. ಇಷ್ಟೇ ಡೆಪ್ತ್ ಅಲ್ಲಿ ನಾನು ವಿತ್ ಪ್ಯಾಟರ್ನ್ ಹೇಳ್ಕೊಂಡು ಹೋಗ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಅಷ್ಟೊಂದು ಡೆಪ್ತ್ ಬೇಡ ಅಂತ ಅಂದ್ರೆ ನೀವು ಹೇಳ್ಬೋದು. ಇಲ್ಲ ಬೇಕು ಸರ್, ಇಷ್ಟೇ ಡೆಪ್ತ್ ಇರ್ಲಿ. ಮಾಡಿ ಸರ್, ಡೆಪ್ತ್ ಮಾಡಿ ಇರ್ಲಿ. ಸರ್. ಇಂಟ್ರೆಸ್ಟಿಂಗ್ ಆಗಿದೆ. ಬೇಕು ಸರ್. ಇರ್ಲಿ ಸರ್, ಇಷ್ಟೇ ಡೆಪ್ತ್ ಇರ್ಲಿ ಸರ್. ಓಕೆ ಸರ್. ಹಾಗೆ ನಿಮ್ ಸ್ಲೈಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ ಕೊಡ್ತೀನಿ ಮೇಡಮ್, ವೆರಿ ನೈಸ್. ಮಾಡ್ತೀನಿ. ಸೊ ಫೈನಲಿ ದಿಸ್ ಇಸ್ ಅಬೌಟ್ ಸಿಟ್ಟು, ಕೋಪ ಆರ್ ಆಂಗರ್. ಸಮ್ಮರಿ ಹೇಳಬೇಕು ಅಂತಂದ್ರೆ ಏನಾಗುತ್ತೆ, ಫಸ್ಟು ಲಿವರ್ ಚಿ ಸ್ಟಾಗ್ನೇಟ್ ಆಗುತ್ತೆ, ಅದಾದ್ಮೇಲೆ ಲಿವರ್ ಫೈರ್ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲಿವರ್ ಯಾಂಗ್ ಐಸಿಂಗು ಅಥವಾ ಲಿವರ್ ಫೈರ್ ರೈಸ್ ಆಗುತ್ತೆ. ಬಟ್ ಹೋಗ್ತಾ ಹೋದಂಗು ಅಕಾರ್ಡಿಂಗ್ ಟು 5 ಎಲಿಮೆಂಟ್ಸ್ ಇದು ಉಳಿದಿರೋ ಎಲ್ಲ ಆರ್ಗನ್ನು ಕೂಡ ಹ್ಯಾಂಪರ್ ಮಾಡುತ್ತೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ 80% ಕೇಸಸ್ ಅಲ್ಲಿ ಇದು ಹಾರ್ಟ್ ಮತ್ತೆ ಅರ್ತ್ ಎಲಿಮೆಂಟ್ ನ ಹ್ಯಾಂಪರ್ ಮಾಡುತ್ತೆ. ಹಾರ್ಟ್ ನ ಏನಕ್ಕೆ ಹ್ಯಾಂಪರ್ ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಎಲಿಮೆಂಟ್ ಸನ್ ಎಲಿಮೆಂಟ್ ಬಂದ್ಬಿಟ್ಟು ಹಾರ್ಟ್. ಏನೇ ಎನರ್ಜಿ ಎಕ್ಸಸ್ ಇದೆ ಅಂತ ಅಂದ್ರೆ, ತಾಯಿ ಅಥವಾ ಏನೇ ಎನರ್ಜಿ ಎಕ್ಸಸ್ ಇದೆ ಅಂತ ಅಂದ್ರೆ ಅದು ತನ್ನ ಮಗುಗೆ ಕೊಡೋದು, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಯಾಕೆಂದ್ರೆ ಅದು ತುಂಬಾ ಈಸಿ ಕೊಡೋದು ಎನರ್ಜಿ ಪಾಸ್ ಆಗೋ ಸೈಕಲ್ಲೇ ಹಾಗೆ. ಆಮೇಲೆ ಈ ಎನರ್ಜಿನ ಪಾಸ್ ಮಾಡೋದು ತುಂಬಾ ಈಸಿ. ಥರ್ಡ್ ಥಿಂಗ್ ಇಸ್, ಅಂತ ಯಾಂಗು ನಿಮಗೆ ಮೇಲ್ಗಡೆನೆ ರೈಸ್ ಆಗುತ್ತೆ. ಮೇಲ್ಗಡೆ ಏನಿದೆ, ಹಾರ್ಟ್ ಇದೆ. ಬಟ್ ಯಾವಾಗ ಈ ಲಿವರ್ ಚಿ ಸ್ಟಾಗ್ನೇಟ್ ಆಗಿರೋದು ಟೂ ಮಚ್ ಆಗುತ್ತೆ, ಅದು ಅರ್ತ್ ಎಲಿಮೆಂಟ್ ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅರ್ತ್ ಎಲಿಮೆಂಟ್ ನ ಕಂಟ್ರೋಲ್ ಮಾಡಿದಾಗ ನಮಗೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ರಿಲೇಟೆಡ್ ಎಲ್ಲಾ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಕಾನ್ಸ್ಟಿಪೇಷನ್ ಇಂದ ಹಿಡಿದು ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಹೇಳೋದಕ್ಕೆ ತುಂಬಾ ಈಸಿ ಆಗಿದೆ. ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ ನೋಡಿ, ಇದು ಹಿಂಗಾಯ್ತು, ನಿಮಗೆ ತಲೆನೋವು ಬಂತು, ನಿಮಗೆ ಇನ್ಸೋಮ್ನಿಯಾ ಬಂತು, ನಿಮಗೆ ಅದು ಬಂತು, ಇದು ಬಂತು, ಇದು ಹೇಳೋದಕ್ಕೆ ತುಂಬಾ ಈಸಿ ಇದೆ. ಬಟ್ ಇದು ಲಿವರ್ನ ತುಂಬಾ ಹಾಳು ಮಾಡುತ್ತೆ, ಸಿಕ್ಕಾಪಟ್ಟೆ ಹಾಳು ಮಾಡುತ್ತೆ. ನೀವು ನೋಟ್ ಮಾಡೋ ಲೆವೆಲ್ಗೆ ಹಾಳು ಮಾಡುತ್ತೆ ಇದು. ವಿಮೆನ್ಸ್ ಅಲ್ಲಿ ಇಂಥ ಸಿಂಪ್ಟಮ್ಸು
ಸ್ವಲ್ಪ ಮಟ್ಟಿಗೆ ಏನಕ್ಕೆ ಅವು ತಡ್ಕೋತಾರೆ ಅಂತಂದ್ರೆ ಮಿನಿಸ್ಟ್ರಿಯಲ್ ಸೈಕಲ್ಸ್ ಇಂದ ಅವು ತಡ್ಕೋತಾರೆ. ಆ ಸ್ಟ್ಯಾಗ್ನೆಟ್ಟು, ಆ ಏನು ಬ್ಲಡ್ ಇದೆ ನೋಡಿ, ಅದು ಈಚೆ ಹೋಗ್ತಾನೆ ಇರುತ್ತೆ ತಿಂಗಳ. ಅಷ್ಟೊಂದು ಪ್ರಾಬ್ಲಮ್ ಅಂತ ಏನಾಗಲ್ಲ. ಬಟ್ ಮೆನ್ಸಲ್ಲಿ ಅದು ತುಂಬಾನೇ ಪ್ರಾಬ್ಲಮ್ ಕೊಡುತ್ತೆ. ಹಾಗೆ ಉಳ್ಕೊಂಡ್ಬಿಡುತ್ತೆ ಆ ಕೋಪ, ಹಾರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ಕಿಂತ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಯೂಶಲಿ ಈ ಕೋಪ ಮೆನಿಸ್ಟ್ರಲ್ ಸೈಕಲ್ ಮೇಲೆ ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿದ್ರೆ, ಫಸ್ಟು ಆಸ್ ಯೂಶುವಲ್ ನಿಮಗೆ ಸೊ ಇಲ್ಲಿ ತನಕ ಏನು ಗೊತ್ತಿದೆ, ಕೋಪ ಬರುತ್ತೆ, ಲಿವರ್ ಚೀಸ್ ಸ್ಟ್ಯಾಗ್ನೇಟ್ ಆಗುತ್ತೆ. ಸೊ ಲಿವರ್ ಚೀಸ್ ಸ್ಟ್ಯಾಗ್ನೇಟ್ ಆಯಿತು ಅಂದರೆ ಅದೇನು ಮಾಡುತ್ತೆ, ಉಳಿದಿರೋ ಎಲ್ಲ ಚೀನು ಸ್ಟ್ಯಾಗ್ನೇಟ್ ಮಾಡಿಬಿಡುತ್ತೆ. ಯಾಕೆಂದ್ರೆ ಚೀ ಗವರ್ನ್ ಮಾಡೋದಕ್ಕೆ ಲಂಗ್ಸ್ ಬೇಕು. ಲಂಗ್ಸು ಲಿವರ್ ಚೀ ಸಹಾಯ ಇಲ್ಲದೆ ಆ ಚೀನ ಎಲ್ಲ ಕಡೆ ಕಳ್ಸೋದಕ್ಕೆ ಆಗಲ್ಲ. ಯಾವಾಗ ಲಿವರ್ ಚೀನೇ ಸ್ಟ್ಯಾಗ್ನೇಟ್ ಆಗಿದೆ, ಅದು ಲಂಗ್ಸ್ ಚೀನು ಸ್ಟ್ಯಾಗ್ನೇಟ್ ಮಾಡ್ಬಿಡುತ್ತೆ. ತುಂಬಾ ಈಸಿಯಾಗಿ ಲಂಗ್ಸ್ ಚೀನ ಸ್ಟ್ಯಾಗ್ನೇಟ್ ಮಾಡ್ಬಿಡುತ್ತೆ. ಲಂಗ್ಸ್ ಚೀ ಸ್ಟ್ಯಾಗ್ನೇಟ್ ಆಯ್ದಾಗ ಏನಾಗುತ್ತೆ, ಬ್ಲಡ್ಡೇ ಫಾರ್ಮ್ ಆಗಲ್ಲ. ಏನಕ್ಕೆ ಬ್ಲಡ್ ಫಾರ್ಮ್ ಆಗಲ್ಲ? ನಾನು ವೈಟಲ್ ಸಬ್ಸ್ಟೆನ್ಸ್ ಅಲ್ಲಿ ಹೇಳಿದ್ದೀನಿ. ಬ್ಲಡ್ ಹೆಂಗ್ ಫಾರ್ಮ್ ಆಗುತ್ತೆ, ಲಂಗ್ಸ್ ಚೀ ಹಾರ್ಟ್ ಹೋಗ್ಬಿಟ್ಟೆ ಬ್ಲಡ್ ಫಾರ್ಮ್ ಆಗೋದು. ಈ ಲಂಗ್ಸ್ ಚೀನೇ ಮೂವ್ ಆಗ್ತಾ ಇಲ್ಲ ಅಂತಂದ್ರೆ ಬ್ಲಡ್ಡೇ ಫಾರ್ಮ್ ಆಗಲ್ಲ. ಬ್ಲಡ್ ಯಾವಾಗ ಫಾರ್ಮ್ ಆಗಲ್ಲ, ನಿಮಗೆ ಅಮಿನೋರಿಯಾ ಆಗುತ್ತೆ. ಅಮಿನೋರಿಯಾ ಅಂತಂದ್ರೆ ಏನು? ಅದೇ ಪೇಡ್ಸ್ ಆಗೋದೇ ಇಲ್ಲ. ಇನ್ ಕೇಸ್ ಪೇಡ್ಸ್ ಆಯ್ತು ಅಂತಂದ್ರು ಅದು ಸ್ಕ್ಯಾಂಟಿ ಆಗಿರುತ್ತೆ, ತುಂಬಾನೇ ಕ್ಲಾಟ್ಸ್ ಇರುತ್ತೆ, ತುಂಬಾನೇ. ಚೀ ಚೆನ್ನಾಗಿ ಮೂವ್ ಆಗ್ತಾ ಇದೆ ಅಂದ್ರೆ ಪೇನ್ ಆಗಲ್ಲ. ಯಾವಾಗ ಚೀ ಮೂವ್ ಆಗ್ತಾ ಇಲ್ಲ, ಸ್ಟ್ಯಾಗ್ನೇಟ್ ಆಗ್ತಾ ಇದೆ ಅಂತಂದ್ರೆ ಪೇನ್ಫುಲ್ ಆಗುತ್ತೆ. ಇದಕ್ಕೆಲ್ಲದಕ್ಕೂ ಕಾರಣ ಚೀ ಸ್ಟ್ಯಾಗ್ನೇಷನ್, ಲಿವರ್ ಚೀ ಸ್ಟ್ಯಾಗ್ನೇಷನ್. ಲಿವರ್ ಚೀ ಸ್ಟ್ಯಾಗ್ನೇಷನ್ಗೆ ಮೇನ್ ರೀಸನ್ ಏನು? ಕೋಪದಿಂದ ಪ್ಲೀಸ್ ನೋಟ್ ಇಷ್ಟೆಲ್ಲ ಆಗುತ್ತೆ. ಇಡೀ ಸಿಸ್ಟಮ್ನೇ ಹಾಳು ಮಾಡ್ಬಿಡುತ್ತೆ ಅದು. ಇಡೀ ಎಂಟೈರ್ ಸಿಸ್ಟಮ್ನೇ ಹಾಳು ಮಾಡ್ಬಿಡುತ್ತೆ. ಯಾಕೆಂದ್ರೆ ಇಡೀ ಬಾಡಿಲಿ ತುಂಬಾ ವ್ಯಾಲ್ಯೂಡ್ ಆರ್ಗನ್ ಅಂತ, ನೀವು ತುಂಬಾ ದೊಡ್ಡ ಆರ್ಗನ್, ವ್ಯಾಲ್ಯೂಡ್ ಆರ್ಗನ್ ಅಂತ ನೋಡೋದಕ್ಕೆ ಹೋದ್ರೆ ಲಿವರ್. ಡಯಟ್ ಅದು ಲಿವರ್ನೇ ಹ್ಯಾಂಪರ್ ಮಾಡ್ಬಿಡುತ್ತಲ್ವಾ. ಉಳಿದಿರೋ ಎಲ್ಲಾ ಎಮೋಷನ್ಸ್ ಅಲ್ಲೂ ಕೋಪಕ್ಕೆ ಹೆಚ್ಚಿಗೆ ವ್ಯಾಲ್ಯೂ ಏನಕ್ಕೆ ಅಂತ ಅಂದ್ರೆ ಅದು ಲಿವರ್ನ ಹ್ಯಾಂಪರ್ ಮಾಡೋದ್ರಿಂದ. ಆಮೇಲೆ ಈ ಲಿವರ್ ತನ್ನ ಚೀನ ಹ್ಯಾಂಪರ್ ಮಾಡಿದ್ರೆ ಅದು ಸುಮ್ಮನೆ ಕೂತ್ಕೊಳ್ಳುತ್ತಾ, ಉಳಿದಿರೋ ಎಲ್ಲ ಚೀನು ಡಿಸ್ಟರ್ಬ್ ಮಾಡಿಬಿಡುತ್ತೆ. ನೋಡಿ, ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇದೆ, ಈ ಕಡೆ ಮೆನಿಸ್ಟ್ರಲ್ ಸೈಕಲ್ಗೂ ಸಂಬಂಧ ಇದೆ, ಆ ಕಡೆ ಬ್ಲೋಟಿಂಗ್ಗೂ ಸಂಬಂಧ ಇದೆ, ಈ ಕಡೆ ಇಂಟೆಸ್ಟೈನ್ಗೂ ಸಂಬಂಧ ಇದೆ. ಸಂಬಂಧ ಆಕ್ಚುಯಲ್ ಆಗಿ ಇಲ್ಲದೆ ಇರೋದು ಯಾವುದು ಅಂತಂದ್ರೆ ಕಿಡ್ನಿ. ಬಟ್ ಇಫ್ ಇನ್ ಕೇಸ್ ನಿಮಗೆ ಆಲ್ರೆಡಿ ಕಿಡ್ನಿ ಇನ್ಡಿಫಿಷಿಯನ್ಸಿ ಇದೆ ಅಂತ ಅಂದ್ರೆ ಅದು ಟಿನಿಟಸ್ ಇಂದ ಸ್ಟಾರ್ಟ್ ಮಾಡುತ್ತೆ. ಸ್ಟಾರ್ಟಿಂಗ್ ಟಿನಿಟಸ್ಸೇ. ನೀವು ಕಿಡ್ನಿನ ಟ್ರೀಟ್ ಮಾಡ್ತೀರ, ಕಿಡ್ನಿ ಚೆನ್ನಾಗೇ ಇದೆ, ಕಿಡ್ನಿನ ಟ್ರೀಟ್ ಮಾಡ್ಬಿಟ್ಟು ಏನು ಯೂಸು? ನೀವು ಟ್ರೀಟ್ ಮಾಡೋದು ಆ ಟೈಮಲ್ಲಿ ಚೆನ್ನಾಗಿ ಸಿಗುತ್ತೆ, ಅದೇನೋ ಒಂದು ಸೀಡ್ ಹಾಕ್ಬಿಟ್ಟು ಇದು ಮಾಡ್ತೀವಿ ನೋಡಿ, ಆ ಟೈಮಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಟಿನಿಟಸ್ ಆಗುತ್ತೆ. ಏನಕ್ಕೆ ಟಿನಿಟಸ್ ಆಗುತ್ತೆ ಅಂತಂದ್ರೆ ರೀಸನ್ ಬಂದ್ಬಿಟ್ಟು ನಾಟ್ ಕಿಡ್ನಿ, ಇಟ್ ಇಸ್ ಲಿವರ್. ಕಿಡ್ನಿ ಇನ್ಡಿಫಿಷಿಯನ್ಸಿ ಆಲ್ರೆಡಿ ಇದೆ ಅಂತ ಅಂದ್ರೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್. ಬಟ್ ಕಿಡ್ನಿನ ಟ್ರೀಟ್ ಮಾಡಿಬಿಟ್ಟು ಏನೂ ಯೂಸ್ ಇಲ್ಲ. ಯೂಸ್ ಅಂತಂದ್ರೆ ತಾತ್ಕಾಲಿಕ ಲಿವ್. ಇಫ್ ಇನ್ ಕೇಸ್ ನೀವು ಲಿವರ್ನ ಟ್ರೀಟ್ ಮಾಡ್ತಾ ಇದೀರಾ, ಎಮೋಷನ್ಸ್, ಎಕ್ಸಾಕ್ಟ್ ಎಮೋಷನ್ಸ್, ಲಿವರ್ ಅನ್ನೋದಕ್ಕಿಂತ ಡೈರೆಕ್ಟ್ ಆಗಿ ಸಿಟ್ಟನ್ನೇ ಟಾರ್ಗೆಟ್ ಮಾಡಿ, ತುಂಬಾ ಅಲ್ಟಿಮೇಟ್ ರಿಸಲ್ಟ್ ಸಿಗುತ್ತೆ. ನಾನು ಕೆಲವು ಕೇಸಸ್ ಅಲ್ಲಿ ಇದನ್ನ ಮಾಡಿದ್ದೀನಿ, ಕೇಸ್ ರಿಸಲ್ಟ್ಸ್ ಇದಾವೆ. ಹೇಳಬೇಕು ಅಂತಂದ್ರೆ ಒಂದು ನೋಟೆಡ್ ಥಿಂಗು,
ನಮ್ಮ ಆಫೀಸ್, ನಮ್ಮ ಹಳೆ ಆಫೀಸ್ ಮ್ಯಾನೇಜರ್ ಅವರು ಆ್ಯಕ್ಚುಲಿ. ಅವ್ರಿಗೆ ಆ ಟೈಮಲ್ಲಿ 40 ಅಂತ ಆ ಟೈಮಲ್ಲಿ 42 ಏಜ್. ಒಂಥ ಬ್ಲೋಟಿಂಗ್ ಇತ್ತು, ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಒಂದು 6 to 8 months ಬ್ಯಾಕ್. ಓಕೆ, ಬ್ಲೋಟಿಂಗ್ ಇದೆ, ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳ್ಬಿಟ್ಟು ಆಗಿತ್ತು. ನಾನು ಸ್ಟಾರ್ಟಿಂಗ್ ಏನು ಮಾಡಿದ್ದೆ, ಸ್ಟಮಕ್ ರಿಲೇಟೆಡ್ ಪಾಯಿಂಟ್ಸೇ ಇದು ಮಾಡಿದ್ದೆ. ಬಟ್ ಅವರಿಗೆ ನಾನು ಟ್ರೀಟ್ ಮಾಡಿದಾಗ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಮತ್ತೆ ಬರ್ತಾ ಇದೆ. ಅವು ಅದೇನು ಅನ್ಕೊಂಡಿದ್ದಾರೆ, ಟ್ರೀಟ್ ಮಾಡಿಸ್ಕೊಂತಾನೆ ಇರ್ಬೇಕೇನೋ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೇಳಿದೆ, ಇಲ್ಲ ಆ ಟೈಪ್ ಏನಿಲ್ಲ, ಒಂದ್ಸತಿ ಟ್ರೀಟ್ ಮಾಡಿದ್ರೆ ಸಾಕು, ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆ ಪಾರ್ಟಿಗೆ ಪ್ರಾಬ್ಲಮ್ ಇರೋದು ಬಂದ್ಬಿಟ್ಟು, ಮನೆಯಲ್ಲೂ ಪ್ರಾಬ್ಲಮ್ ಇದೆ, ಆಫೀಸಲ್ಲೂ ಪ್ರಾಬ್ಲಮ್ ಇದೆ. ಲಿವರ್ ಚೀಸ್ ಸ್ಟಾಗ್ನೇಷನ್ ಇದೆ, ಬಟ್ ಲಿವರ್ ಚೀಸ್ ಸ್ಟಾಗ್ನೇಷನ್ ಕಾಮನ್ ಅಲ್ಲ, ನಾರ್ಮಲ್ ಅಲ್ಲ ಮೆನ್ಸಲ್ಲಿ. ಆಮೇಲೆ 42 ಏಜ್ ಅಲ್ವಾ, ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಅಕಾರ್ಡಿಂಗ್ ಟು 5 ಎಲಿಮೆಂಟ್ಸ್, ಲಿವರ್ ಏನ್ ಮಾಡ್ತಾ ಇದೆ, ಸ್ಪ್ಲೀನ್ ನ ಇನ್ವೈಟ್ ಮಾಡ್ತಾ ಇದೆ. ಹಾಗಾಗಿ ಆ ಪ್ರಾಬ್ಲಮ್ ಬರ್ತಾ ಇದೆ. ಯಾವಾಗ ಆಲ್ ಆಫ್ ಎ ಸಡನ್ ಡೈರೆಕ್ಟ್ ಆಗಿ ಲಿವರ್ನ, ಸ್ಟಮಕ್ ಅರ್ತ್ ಎಲಿಮೆಂಟ್ ನ ಮುಟ್ಟದೆ ಲಿವರ್ನ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ, 4 ಸೆಷನ್ ಅಲ್ಲಿ ಕ್ಲಿಯರ್ ಆಯ್ತು. ಬಟ್ ಅದು ಮತ್ತೆ ಅವು ಇನ್ನೂ ಮತ್ತೆ ಕೋಪ ಮಾಡ್ಕೊಂಡಾಗ ಮತ್ತೆ ಕಂಟಿನ್ಯೂ ಆಗೇ ಆಗುತ್ತೆ, ಡೆಫಿನೆಟ್ ಆಗಿ ಕಂಟಿನ್ಯೂ ಆಗುತ್ತೆ. ಕೋಪ ಮಾಡ್ಕೊಂಡೇ ಇದ್ರೆ ದಟ್ ಇಸ್ ಓಕೆ. ಬೆಸ್ಟ್ ಪಾಯಿಂಟ್ ನಾನ್ ಟ್ರೀಟ್ ಮಾಡಿರೋದು ಲಿವರ್ 3, ಸ್ಪ್ಲೀನ್ 6, CV12 ಇನ್ ಟ್ಯಾಂಕ್, ಇಷ್ಟೇ. ಅದು ಆಲ್ಟರ್ನೇಟಿವ್ ಡೇಸ್. ಹೇಳಿ ಸರ್, ಇದು ಹೆಸರೇ ಇಲ್ಲ ಅಲ್ಲಿ. ಸರ್ ಅದು ಏನೋ ಪ್ರಾಬ್ಲಮ್ ಆಯಿತು, ಹಾಗಾಗಿ ಚೇಂಜ್ ಮಾಡ್ಲಿಕ್ಕಾಗಲಿಲ್ಲ. ಮರ್ತೋಗ್ಬಿಡ್ತಾ ಇದೆ. ಬಿಫೋರ್ ಕ್ಲಾಸ್ ಯಾವಾಗ್ಲಾರು ಕೂತ್ಕೊಂಡು ಪ್ರೊಫೈಲ್ ಅದು ಮಾಡಬೇಕಿತ್ತು. ನೀವು ಜಿಮ್ ಅಂತ ಹೇಳಿದ್ರಲ್ಲ ಸರ್, ನೆಕ್ಸ್ಟ್ ಡೇ ಹೋಗಬಾರ್ದು ಅಂತ ಹೇಳಿದ್ರೆ, ಹ್ಮ್. ಕೋಪ ಇದ್ದಾಗ ಇವನ್ ಟ್ರೈನರ್ ಹೇಳಿರ್ತಾರೆ ಅಂತ ಹೇಳಿದ್ರೆ, ಹ್ಮ್. ಈಗ ಮೋಸ್ಟ್ ಕಾಮನ್ ಇವನ್ ಒಂದು ಸೆಲೆಬ್ರಿಟಿ ಕೂಡ ಹೇಳ್ತಾ ಇದ್ರು, ಇವನ್ ಈ ಟ್ರೆಂಡು ಕಾಮನ್ ಪೀಪಲಲ್ಲೂ ಶುರುವಾಗಿದೆ. ಆ ಸೆಲೆಬ್ರಿಟಿ ಏನು ಹೇಳಿದೆ ಅಂದರೆ, ಸಮಥಿಂಗ್ ಲವ್ ರಿಜೆಕ್ಟ್ ಆಯಿತು, ಸೊ ಆಕೆ ಹೋಗಿ ನೆಕ್ಸ್ಟ್ ಜಿಮ್ಮಲ್ಲಿ ಮಾಡಿ 0 ಸೈಜ್ ಫಿಗರ್ನ ಮಾಡಿಕೊಂಡ್ರು. ಸೊ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಆ ಒಂದು ಕೋಪನ್ನ ಇಟ್ಕೊಂಡು ವರ್ಕೌಟ್ ಮಾಡೋ ಅಂಥದ್ದು. ಸೊ ಇನ್ ಕೇಸ್ ಅದಾಗಿ ಓಕೆ ಸಮಥಿಂಗ್ ಐ ಸಕ್ಸಿಡೆಡ್ ಅಂತ ಅನಿಸುತ್ತೆ ಅವರಿಗೆ. ಸೊ ಅದಾದಮೇಲೆ ಅವ್ರು ಹೇಗೆ ಆ, ಇದು ಅಕಾರ್ಡಿಂಗ್ ಟು TCM ಏನು ಕಂಡೀಷನ್ಸ್ ಇರುತ್ತೆ ಅಂತ, ಇವನ್ ಇದು ಟ್ರೆಂಡ್ ಇವನ್ ಕಾಮನ್ನಲ್ಲೂ ಕೂಡ ಇದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಹೇಳಿರೋದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದಿನ ದಿನ ಹಿಂದಿನ ದಿನ ಕೋಪ ಬಂದಿದೆ, ಹಿಂದಿನ ದಿನ ನೀವು ಜಗಳ ಮಾಡ್ಕೊಂಡಿದ್ದೀರಿ, ಹಿಂದಿನ ದಿನ ಲಿವರ್ ಚೀಸ್ ಸ್ಟಾಗ್ನೇಟ್ ಆಗಿದೆ. ನೆಕ್ಸ್ಟ್ ಡೇ, ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ವಿಗೋರಿಯಸ್ ಎಕ್ಸಸೈಸ್ ಮಾಡಬೇಡಿ. ನಾನು ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ, ಏನಕ್ಕೆ ವಿಗೋರಿಯಸ್ಲಿ ಎಕ್ಸಸೈಸ್ ಮಾಡಬಾರ್ದು ಅಂತಂದ್ರೆ, ಆ ಕೋಪ ಇಫ್ ಇನ್ ಕೇಸ್ ಲಿವರ್ ಫೈರ್ ಕನ್ವರ್ಟ್ ಆಗಿಬಿಟ್ಟು ಹಾರ್ಟ್ಗೆ ಟ್ರಾನ್ಸ್ಫರ್ ಆಯಿತು ಅಂತ ಅನ್ಕೊಳ್ಳಿ. ಹಾರ್ಟು ಆಲ್ರೆಡಿ ಕೆಲಸ ಮಾಡ್ತಾ ಇದೆ, ನೀವು ಜಿಮ್ ಮಾಡ್ತಾ ಇದ್ದೀರಾ, ಜಾಗಿಂಗ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಕೆಲಸ ಮಾಡ್ತಾ ಇದೆ ಅದು. ಅದ್ರ ಜೊತೆಗೆ ಈ ಹೀಟು ಕೂಡ ಆ್ಯಡಪ್ ಆಯಿತು. ಆವಾಗ ಹಾರ್ಟ್ ರಿಲೇಟೆಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಥಿಂಗ್ಸ್ ಬರುತ್ತೆ. ಅದೇ ನಿಮ್ಮ ಹಿಂದಿನ ದಿನ ಜಗಳ ಆಯಿತು, ತುಂಬ ವಿಗೋರಿಯಸ್ ಆಗಿ ಜಗಳ ಆಯಿತು, ನೆಕ್ಸ್ಟ್ ಡೇ ಒಂದಿನ ಬಿಡಿ, ಲಿವರ್ ತುಂಬಾನೇ ಸ್ಟ್ರಾಂಗ್ ಆಗ, ನೆಕ್ಸ್ಟ್ ಒಂದಿನ ಬಿಡಿ, ಅದು ತಣ್ಣಗೆ ಮಾಡ್ಕೊಳ್ಳುತ್ತೆ, ನೆಕ್ಸ್ಟ್ ಡೇ ಹೋಗಿ. ಕ್ವೈಟ್ ಸಿಂಪಲ್ ಅಲ್ಲ. ಆಕ್ಚುಲಿ ನೋಡಿ, ನಾನು ಹೆಸರೇನು ಹೇಳಬೇಕು ಅಂತ ಇಲ್ಲ, ತುಂಬಾ ಜನದ್ದು ಈ ಟೈಪ್ ಕಾರ್ಡಿಯಕ್ಕೆ ಅಷ್ಟೆಲ್ಲ ಆಯ್ತು. ನಾನು ಅದನ್ನ ನಿಮಗೆ ಇವತ್ತು ಅಕಾರ್ಡಿಂಗ್ ಟು TCM ಏನಕ್ಕಾಗುತ್ತೆ ಅಂತ ಇನ್ ಡೆಪ್ತ್ ಆಗಿ ಬಿಡಿಸ್ಬಿಟ್ಟು ಹೇಳಿದ್ದೀನಿ.